ಬಂಧುಗಳಿಗೆ ಸ್ವಾಗತ. ರಾಮಾಯಣ ದರ್ಶನವನ್ನ ಕುರಿತು ನಾನು ಮಾತನಾಡುವಾಗ ಗಮಕ ವಾಚನ ಮಾಡುವಾಗ ಮಾಡೋ ಹಾಗೆ ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ಬಹಳ ಅಂತರ ಇದೆ. ಗಮಕ ವ್ಯಾಖ್ಯಾನ ಮಾಡುವಾಗ ನಾವು ಭಾಷೆಗಿಂತ ಹೆಚ್ಚಾಗಿ ಭಾವವನ್ನು ಗಮನಿಸ್ತೇವೆ. ಅಂದ್ರೆ ಕುಮಾರವ್ಯಾಸನಂತಹ ಮಹಾಕವಿಗಳ ಕಾವ್ಯವನ್ನ ವ್ಯಾಖ್ಯಾನ ಮಾಡುವಾಗ ಅವನು ಕಥೆಯ ದೃಷ್ಟಿಯಿಂದ ವಿಶೇಷವಾಗಿ ಮಾತುಗಳನ್ನು ಆಡ್ತಾ ಹೋಗ್ತಾನೆ, ವಿಶೇಷವಾದ ಉಪಕಥೆಗಳನ್ನು ಹೇಳ್ತಾ ಹೋಗ್ತಾನೆ. ವ್ಯಾಖ್ಯಾನಕಾರ ಅದನ್ನು ಅಂದವಾಗಿ ಚಂದವಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾನೆ. ಅದಕ್ಕೆ ತಕ್ಕ ಹಾಗೆ ಒಬ್ಬರು ವಾಚಕರು ಸುಂದರವಾಗಿ ಅದನ್ನು ಹಾಡ್ತಾರೆ. ಅದರಿಂದ ಗಮಕ ವಾಚನ ಕೇಳುವಾಗಿನ ಅನುಭವ ಬೇರೆ, ನನ್ನ ರಾಮಾಯಣ ದರ್ಶನ ಓದುವಿನ ಕೇಳುವುದು ಬೇರೆ. ಇದು ಸ್ವಲ್ಪ ಮಟ್ಟಿಗೆ ಆಸಕ್ತಿ ಇರೋವರಿಗೆ ಹೊರತು ಎಲ್ರಿಗೂ ಇಷ್ಟ ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ನಾನು ಉದಾಹರಣೆ ಕೊಡ್ತೀನಿ. ಕವಿ ಭಾಷೆಯ ವೈಭವವನ್ನು ತೋರ್ತಾನೆ, ಕಥಾ ವೈಭವವನ್ನು ಕುಮಾರವ್ಯಾಸ ತೋರ್ತಾನೆ. ಎರಡಕ್ಕಿರೋ ಅಂತರ ಅಷ್ಟೇನೆ. ಉದಾಹರಣೆಗೆ ಕುಮಾರವ್ಯಾಸ ಕಥೆಯನ್ನ ಹೇಗೆ ಬಣ್ಣಿಸ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿ ನಾನು ಪೀಠಿಕಾ ರೂಪದಲ್ಲಿ 4 ಮಾತುಗಳನ್ನು ಹೇಳಿ ಕಾವ್ಯವನ್ನು ಆರಂಭ ಮಾಡ್ತೇನೆ. ಯಾಕೆಂದ್ರೆ ನಾನು ದಿನ 10 ಪುಟ ಓದಿದ್ರು ಈ ನನ್ನ ಕಾವ್ಯವನ್ನ ನಾನು ಓದಿ ಮುಗ್ಸಕ್ಕೆ ಮಿನಿಮಮ್ 3 ತಿಂಗಳು ಬೇಕು. ಅಷ್ಟು ದಿವಸ ದಿನ 1 ಗಂಟೆ ಸ್ಪೇರ್ ಮಾಡ್ಲಿಕ್ಕೆ ಎಲ್ರಿಗೂ ಆಗುತ್ತಾ ಅನ್ನೋದನ್ನ ನಿಮ್ಮಿಂದ ನಾನು ತಿಳಿಬೇಕು. ಎರಡನೇದು, ನಾನು ದಿನ ಬಿಟ್ಟು ದಿನ ಮಾಡಿದ್ರೆ 6 ತಿಂಗಳಾಗ್ತದೆ, ವಾರಕ್ಕೊಂದು ದಿವಸ ಮಾಡಿದ್ರೆ ವರ್ಷ ಆಗ್ತದೆ. ಅಷ್ಟು ದಿವಸ ಮಾಡೋರಿಗೂ ಕೇಳೋರಿಗೂ ಬೋರ್ ಆಗ್ಬೋದು. ಆದ್ದರಿಂದ ನಾನು ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಎರಡನೇದು, ಕಾವ್ಯ ವಾಚನ ವ್ಯಾಖ್ಯಾನ ಮಾಡುವಾಗ ಯಾವ್ದಾದ್ರು ರಸಪ್ರಸಂಗವನ್ನು ಆಯ್ಕೆ ಮಾಡ್ತೀವಿ, ಇಡೀ ಕಾವ್ಯವನ್ನು ಓದೋದಿಲ್ಲ. ಕುಮಾರವ್ಯಾಸನ 8600 ಪದ್ಯಗಳನ್ನು ನಾನು 10 ದಿನದಲ್ಲಿ ಮುಗಿಸ್ಕೊಡ್ಬಲ್ಲೆ ಇದೇ ವೇದಿಕೆಯಲ್ಲಿ. ಅಂದರೆ ಉತ್ತಮವಾದ ರಸಭಾಗಗಳನ್ನು ಮಾತ್ರ ನಾನು ಆಯ್ಕೆ ಮಾಡಿ ವ್ಯಾಖ್ಯಾನ ಮಾಡ್ತಾ ಹೋಗ್ತೇನೆ. ಅದು ಜನಕ್ಕೆ ಇಷ್ಟನೂ ಆಗ್ತದೆ. 8600 ಪದ್ಯ ನಾನು ಓದೋ ಹೊತ್ತಿಗೆ ನಿಮಗೆ ಸಾಕಾಗಿ ಹೋಗ್ತದೆ, ನನಗೂ ಕೂಡ ಹಾಗೆ ಮಾಡೋಕ್ಕಾಗಲ್ಲ. ಆದರೆ ರಾಮಾಯಣ ದರ್ಶನ ಕನ್ನಡಕ್ಕೆ ಹೆಮ್ಮೆಯಾಗಿರುವಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿರೋ ಕೃತಿ. ಆದ್ದರಿಂದ ಅದನ್ನು ಪೂರ್ಣವಾಗಿ ಒಂದ್ಸರಿ ಓದಬೇಕು ಅನ್ನೋದು ಎಲ್ಲ ಕನ್ನಡಿಗರ ಆಸೆಯಾಗಿರುತ್ತೆ. ತುಂಬ ಹಳಗನ್ನ. ಆದ್ದರಿಂದ ನೀವು ಅದನ್ನು ಪೂರ್ತ ಓದ್ತೀನಿ ಅಂತ ಹಠ ತೊಡೋದು ಶ್ರಮದಾಯಕವಾದಂತಹ ಕೆಲಸ. ಕರ್ನಾಟಕದಲ್ಲಿ ಒಂದು ಅಕ್ಷರ ಬಿಡದಂಗೆ ಓದೋರು ಎಷ್ಟು ಜನ ಇದ್ದಾರೆ ಅಂದರೆ ನಾನು ಕೇಳಿದರೆ 1 ಡಜನ್ ಇರ್ಬೋದು ಅಷ್ಟೇ. ಓದಕ್ಕಾಗದೇ ಇರೋಷ್ಟು ಶ್ರಮದಾಯಕವಾಗಿದೆ. ಕುವೆಂಪು ಯಾವ ಕಾರಣಕ್ಕೋ ಯಾವುದೋ ಕಾಲದ ಭಾಷೆಯನ್ನು ಬಳಸಿದ್ದಾರೆ. ಬಹುಶಃ ನಮಗೆ ಭ್ರಮೆಯನ್ನು ಉಂಟು ಮಾಡೋದಕ್ಕೆ ಹಾಗೆ ಮಾಡಿದಾರೋ ಏನೋ. ಆದರೆ ಅದನ್ನು ಹೊಸಗನ್ನಡಕ್ಕೆ ಅನುವಾದ ಮಾಡಿಕೊಂಡ್ಮೇಲೆ ಅದರ ರಸವನ್ನು ಆಸ್ವಾದನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ ಹೊರತು ಭಾಷೆ ನಮಗೆ ಸ್ವಲ್ಪ ತೊಡಕಾಗ್ತದೆ ಸಾಮಾನ್ಯ ಓದುಗರಿಗೆ. ಆದ್ದರಿಂದ ನಾನು ಒಂದು ಪದವನ್ನು ಬಿಡ್ದಂಗೆ ಇಡೀ ಕಾವ್ಯವನ್ನು ಓದ್ತೇನೆ. ತನ್ಮೂಲಕ ಈ ಕಾವ್ಯವನ್ನು ನಾವು ಓದಿದ್ದೇವೆ ಅನ್ನೋ ಸಂತೋಷ ನಿಮಗಾಗಲಿ ಅನ್ನೋ ಕಾರಣಕ್ಕಾಗಿ. ಇದು ಬೇಡ, ಬಹಳ ದಿನ ಆಗ್ತದೆ. ಕೆಲವೇ ಭಾಗಗಳನ್ನು, ಅಂದರೆ ಕುವೆಂಪಿನ 50 ಭಾಗ ವಿಂಗಡಿಸ್ಕೊಟ್ಟಿದ್ದಾರೆ. ಕೆಲವೇ ಭಾಗಗಳನ್ನು ಕಾವ್ಯ ಕಥಾ ದೃಷ್ಟಿಯಿಂದ ವ್ಯಾಖ್ಯಾನ ಮಾಡಿ ಭಾಷೆಯನ್ನು ಗೌಣ ಮಾಡಿ ಅಂತ ನೀವು ಹೇಳೋದಾದರೆ ನಾಳೆಯಿಂದ ನಾನು ಅದಕ್ಕೂ ಸಿದ್ಧ. ನಾನು ಈ ವಿಚಾರ ಅಪರ್ಣ ಹತ್ರ ಮಾತನಾಡಿಲ್ಲ. ನನ್ನ ಇಷ್ಟಂಗೆ ನಾನು ಮಾಡಿದರೆ ನಿಮಗೆ ಬೋರ್ ಆಗ್ಬೋದು. ಅದಕ್ಕಾಗಿ ನೀವು ಇದಕ್ಕೆ ಉತ್ತರವನ್ನು ನಂತರ ತಿಳಿಸಿ ಅಂತ ಹೇಳ್ತೇನೆ. ಇವತ್ತು ನಾನು ಮಾತಾಡಿದ ಕೇಳಿದ ಮೇಲೆ ಬೇಡ, ಕಥಾಭಾಗವನ್ನೇ ನೀವು ಚಿತ್ರಿಸ್ತಾ ಹೋಗಿ, ನಮಗೆ ಕಾವ್ಯದ ಆನಂದ ನೇರವಾಗಿ ಸಿಕ್ಕಲಿ, ಭಾಷೆ ತೊಡಕೋದು ಬೇಡ ಅಂತ ಅನಿಸಿದರೆ ನೀವು ಹೇಳಿದಂಗೆ ನಾನು ಬದಲಾವಣೆ ಆಗ್ತೇನೆ. ಉದಾಹರಣೆಗಾಗಿ ಕಥಾಭಾಗವನ್ನೇ ಹೇಳಿದರೆ ಹೇಗಿರ್ತದೆ, ಕುವೆಂಪುವಿನ ಭಾಷೆಯನ್ನೇ ಓದಿ ಕಥೆಯನ್ನು ಹೇಳುವಾಗ ಏನು ವ್ಯತ್ಯಾಸ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಕುಮಾರ ಭಾರತದಲ್ಲಿ ನಿಮಗೆ ಬಹಳ ಗೊತ್ತಿರುವಂತಹ ಒಂದು ಕಥಾ ಪ್ರಸಂಗ ಉತ್ತರನ ಪೌರುಷ. ಉತ್ತರ ತುಂಬ ಹುಡುಗಾಟಿಕೆ ಮಾಡ್ತಾನೆ. ಯುದ್ಧದ ವರ್ಣನೆಯನ್ನ ಬೋರ್ಡಿನ ಮೇಲೆ ಮೇಷ್ಟು ಚಿತ್ರ ಬರೆದು ಕಲಿಸಿದ್ದಾರೆ. ಯುದ್ಧ ಅಂದರೆ ಇಷ್ಟೇನೆ,
ಈ ಕಡೆಯಿಂದ ಶತ್ರುಗಳು, ಆ ಕಡೆಯಿಂದ ನಾವು ನುಗ್ಗೋದು, ಹೊಡೆಯೋದು, ಕೊಡಿಯೋದು, ಕೊಲ್ಲೋದು ಅಂತ ಪಾಠ ಕೇಳಿದಾನೆ ಹೊರತು ಯುದ್ಧ ರಂಗವನ್ನು ಕಂಡವನೇ ಅಲ್ಲ. ಇವತ್ತು ಯುದ್ಧಕ್ಕೆ ಅನಿವಾರ್ಯವಾಗಿ ತಾನು ಹೋಗ್ಬೇಕಾದಾಗ ಓಹೋ ಈ ಕ್ಷಣದಲ್ಲಿ ಹೋಗ್ತೇನೆ, ಎಲ್ಲರನ್ನ ಗೆದ್ದು ಬರ್ತೇನೆ ಅಂತ ಹುಡುಗಿಯರು ಅದನ್ನ ಜಂಬ ಮಾಡ್ತಾನೆ. ಆದರೆ ರಣರಂಗಕ್ಕೆ ಹೋದಾಗ ಲಕ್ಷ ಲಕ್ಷ ಜನ ಸೈನಿಕರು ಎದುರಿನಲ್ಲಿ ಕಂಡಾಗ ಆತನಿಗೆ ಜೀವ ಅರ್ಧ ಹೋಗುತ್ತೆ. ಅರ್ಜುನ ನಿಲ್ಲಿಸು ರಥವನ್ನು ಮುಂದೆ, ಅರ್ಜುನ ಅಲ್ಲ ಸಾರಿ, ಅವನಿಗೆ ವೇಷಾಂತರದಲ್ಲಿದ್ದಾನೆ. ಸೈರಂದ್ರಿ ರಥವನ್ನು ನಿಲ್ಲಿಸು, ನಾವು ವಾಪಸ್ ಹೋಗೋಣ. ಅವನು ನಿಲ್ಲಿಸ್ಲಿಲ್ಲ. ನಾನು ರಾಜಕುಮಾರ ಆಜ್ಞೆ ಮಾಡ್ತಾ ಇದ್ದೇನೆ, ನಿಲ್ಲಿಸ್ಲಿಲ್ಲ. ಅಯ್ಯೋ ಅಯ್ಯೋ ಸಾರಥಿ, ಎದರಲ್ಲಿ ಯಾರಿದ್ದಾರೆ ನೋಡು, ಯಾರಿದ್ದಾರೆ? ಮಾರಿ, ಸಾವಿರ ಸಾವಿರ ಕೊಲೆಗಳನ್ನು ಮಾಡುವಂತಹ ಮಾರಿ ದೇವತೆ. ಇಲ್ಲಿರೋರು ಅಷ್ಟು ಜನ ನನಗೆ ಒಂದೊಂದು ಮಾರಿ ಹಾಕಿ ಕಾಣ್ತಾರೆ. ಈ ಮಾರಿಗಳು ಎಷ್ಟು ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತ ಅದೇನೋ ಕುಮಾರನ ಮಾತು. ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿದಂತಾದೇನೋ. ಒಂದು ಮಾರಿ 1 ತಿಂಗಳು ಉಪವಾಸ ಮಾಡಿ ಸಿಕ್ಕಾಪಟ್ಟೆ ಹಸಿವಾದಾಗ, ಅದಕ್ಕೆ ಕುರಿ ತಿನ್ನಬೇಕು ಅಂತ ಆಸೆ ಆದಾಗ ಅದರ ಮುಂದೆ ಒಂದು ಕುರಿಯನ್ನು ಇಟ್ಟರೆ ಆ ಕುರಿಯನ್ನು ಹಸಿದ ಮಾರಿ ಆದ್ದರಿಂದ ಎಷ್ಟು ಟೈಮ್ನಲ್ಲಿ ತಿನ್ನುತ್ತೆ ಅಂದರೆ ಸುಮಾರು ಅಂದಾಜು 1 ನಿಮಿಷ ಸಾಕಾಗ್ಬೋದು. ಬಾಯಿಗೆ ಹಾಕೋದು, ಗುಳುಕ್ಕೊನ್ನೋದು. 1 ನಿಮಿಷದಲ್ಲಿ 1 ಕುರಿ ತಿನ್ನೋದಾದರೆ, ಹಸಿದ ಮಾರಿಯ ಮಂದೆಯಲ್ಲಿ ಅಂತಹ ಮಾರಿಯರು 1000 ಜನ ಇರೋದಾದರೆ 1,000 ಕುರಿ 1 ಸೆಕೆಂಡಿಗೆ ಬೇಕು. ಒಬ್ಬೊಬ್ಬರಿಗೂ ಒಂದೊಂದು ಕುರಿ. ಹಾಗೆ ಒಂದು ಕುರಿಯನ್ನು 1000 ಮಾರಿಯರು ತಿನ್ನೋದಾದರೆ ಎಷ್ಟು ಟೈಮ್ ಬೇಕು? 1000 × 1000 ಅಷ್ಟು ಟೈಮು ಇಲ್ಲ, 1 ಸೆಕೆಂಡ್. ಆದ್ದರಿಂದ ಅವರು ಎಷ್ಟು ಟೈಮ್ನಲ್ಲಿ ತಿಂದರು ಅಂದರೆ ಅದನ್ನು ನೀವು ಗುಣಾಕಾರ ಮಾಡಿಕೊಡಿ. ಕ್ಷಣ ಅಲ್ಲ, 1001 ಅಲ್ಲ, ಅದಕ್ಕಿಂತ ಬೇಗ. ಅಂದರೆ ಅನ್ನೋದ್ರಲ್ಲಿ ನಾಮವಿಶೇಷವಾಗುತ್ತೆ. ಹಸಿದ ಮಾರಿಯ ಮಂದೆಯಲ್ಲಿ ಕುರಿ ನುಸುಳಿ, ನಾನು ಒಬ್ಬ ಕುರಿಯಂತೆ ಒಳಗೆ ನುಗ್ಗಿದಾಗ ನಾನು ಕ್ಷಣ ಮಾತ್ರದಲ್ಲಿ ಇಲ್ಲವಾಗ್ತೇನೆ. ಆದ್ದರಿಂದ ಅಯ್ಯೋ ಸಾರಥಿ ನಿಲ್ಲಿಸು. ಆದರೆ ಕುವೆಂಪುರವರ ರಾಮಾಯಣವನ್ನು ನಾನು ಓದುವಾಗ ನಿಮಗೆ ಈ ಕಥೈಕ ದೃಷ್ಟಿ ಇಲ್ಲವಾದ್ದರಿಂದ ನೀವು ಅದನ್ನು ಹೇಗೆ ಫಾಲೋ ಮಾಡ್ತೀರಿ ಅನ್ನೋದಕ್ಕಾಗಿ ನಾನು ಒಂದು 4-8 ಸಾಲುಗಳನ್ನು ಓದ್ತೇನೆ. ರಾಮಾಯಣ ದರ್ಶನವನ್ನು ಓದುವುದರ ಮೂಲಕ ನಿಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂದರ್ಭ, ನಾನು ನಾರದ ಮಹರ್ಷಿಗಳು ಅನುಗ್ರಹ ಮಾಡಿದ ಹಾಗೆ, ವಾಲ್ಮೀಕಿಗಳು ಕಾವ್ಯವನ್ನು ಬರೆದ ಹಾಗೆ ನಾನು ಕೂಡ ಈ ಭವ್ಯ ವಾಲ್ಮೀಕಿ ರಾಮಾಯಣವನ್ನು ಕನ್ನಡದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏರುವೆನು ವಾಗ್ದೇವಿ ಅಮೃತ ರಸನೆಯ ರಸನ್. ಏರುವನು ವಾಗ್ದೇವಿಯ ಅಮೃತ ರಸನೆಯ ಲಸನ್. ಚೂರು ತೊಡಕಾಯ್ತಾಗಲಿ. ರಸನೆ ಅಂದರೆ ನಾಲಿಗೆ, ಲಸನ್ ಅಂದರೆ ಸುಂದರ, ಲಸತ್ ಅಂತ ಪದ. ಅಮೃತ ರಸನೆಯ ಲಸನ್ ನಾವಯಂ. ನಾವೆಯು ಲಸನ್ ಸುಂದರವಾದಂತಹ ದೋಣಿ. ಆ ದೋಣಿಯಲ್ಲಿ ಹತ್ತಿದ್ದೇನೆ. ದೊಡ್ಡ ಸಮುದ್ರವನ್ನು ಈಜೋದಕ್ಕೆ. ಯಾವುದು ಸಮುದ್ರ ಅಂದರೆ ವಾಗ್ದೇವಿಯ ಅಮೃತ ಸಮುದ್ರ. ಆ ಝರಿಯನ್ನು ನಾನು ದಾಟೋದಕ್ಕಾಗಿ ನಾವೇ ಹತ್ತಿದ್ದೇನೆ. ಈ ನಾವೆಯನ್ನು ಹತ್ತಿ ದಾಟೋದಕ್ಕೆ ಮತ್ತೆ ನನಗೆ ಅನುಗ್ರಹ ಬೇಕಾದ್ದು ಶಾರದೆಯನ್ನು ಪ್ರಾರ್ಥನೆ ಮಾಡೋದಕ್ಕಾಗಿ ಹೇಳುವ ವಾಕ್ಯಗಳು. ಏರುವನು ವಾಗ್ದೇವಿಯ ಅಮೃತ ರಸನೆಯ ಲಸನ್ನಾಭಯಂ. ರಾಮನ ಕಥೆಯ ಮಧುಧುನಿ ಪಥಂ. ಇನ್ನೊಂದು ಪದ ತಂದಿಟ್ಟ. ಆದಷ್ಟು ಸಂಸ್ಕೃತ ಪದಗಳನ್ನು ಮಧ್ಯೆ ಇಟ್ಟು ನಮಗೆ ಗಂಟಲ ಗಾಣ ಮಾಡ್ತಾರೆ ಶ್ರೀ ಕುವೆಂಪು. ಅವರು ಇದನ್ನು ಅಭ್ಯಾಸ ಮಾಡಿದ್ದಾರೆ, ಲೀಲಾ ಜಾಲ. ಆದರೆ ನಮಗೆ ಅದು ಲೋಲಾ ಜಾಲ ಅಲ್ಲ, ಹಿಡ್ಕೊಳ್ತದೆ ಗಂಟ್ಲು. ಮಧು ಅಮೃತದ, ಧುನಿ ಅಂದರೆ ಹಳ್ಳ. ರಾಮ ಕಥೆಯ ಮಧುಧನಿ ಪಥಂ. ಪಥದಾರಿ. ಇದೆಂತಹ ದಾರಿ ಅಂದರೆ ಸುಂದರವಾದ ಅಮೃತದ ನದಿಯ ದಾರಿಯಲ್ಲಿ ಈಗ ನಾವು ಹೋಗ್ತಾ ಇರೋದು ನಾವೇ ಎಲ್ಲಾದ್ದರಿಂದ ಇದನ್ನು ದಾಟ್ತೇನೆ. ದಾಟೋದಕ್ಕೆ ನನಗೇನು ಬೇಕು? ಪಿಡಿದಾಮಹಂ ಛಂದಸ್ತರಂಗ ವಿನ್ಯಾಸದಿಂ ಸೇರುವೆನ್ ಗುರು ಕೃಪೆಯೊಳಾರು ಚಿತ್ರಸಬ್ದಿಯಂ. ನಾನು ಈ ಅಮೃತ ನದಿಯನ್ನು ದಾಟೋದಕ್ಕಾಗಿ
ಛಂದಸ್ಸಿನ ತರಂಗ ವಿನ್ಯಾಸದಲ್ಲಿ ನೋಡಿ, ನನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪದಗಳ ಅರ್ಥ ಸೊಗಸಲ್ಲ. ಛಂದಸ್ಸನ್ನ ಮಧುರವಾದ ಛಂದಸ್ಸಿನಲ್ಲಿ ಕಥೆಯನ್ನು ಹೇಳುವುದರ ಮೂಲಕ ಆ ಛಂದಸ್ಸಿನ ತರಂಗ ವಿನ್ಯಾಸದಲ್ಲಿ ಅಲೆಗಳಲ್ಲಿ ಗುರು ಕೃಪೆಯಿಂದ ಈ ರಸಾಬ್ದಿಯನ್ನ, ರಸ ಅಂದರೆ ಆನಂದ, ಕಾವ್ಯ ರಸದ ಆನಂದದ ಸಮುದ್ರವನ್ನ ದಾಟುವೆನು. ಮತ್ತೆ ಇನ್ನೊಂದು ಮಾತಿದೆ ಅಲ್ಲಿ, ಹಾಗೆ ಜಾಸ್ತಿದ್ದು ರಸಾಬ್ದಿ. ಆ ರಸಾಬ್ದಿ ಯಾವುದು, ಆನಂದದ ಸಮುದ್ರ ಯಾವುದು ಅಂದರೆ ರಾಮಾಯಣ ದರ್ಶನ ಮಾತ್ರ ಅಲ್ಲ. ಈ ರಾಮಾಯಣ ದರ್ಶನದಲ್ಲಿ ನಾನು ಒಟ್ಟಾಗಿ ಕಥೆಗಳನ್ನು ಪ್ರಮುಖವಾಗಿ ಹೇಳ್ತಾ ಇಲ್ಲ, ಸತ್ಯವನ್ನು ಕುರಿತು ಮಾತನಾಡ್ತೇನೆ. ನನ್ನ ದೃಷ್ಟಿಯಲ್ಲಿ ರಾಮಾಯಣ ದರ್ಶನ ಒಂದು ಸತ್ಯದ ಕಥೆ ಇದೆ. ಬದುಕಿಗೆ ಬೇಕಾದದ್ದು, ಆಸರೆಯಾದದ್ದು ಋತ ಇருந்து ಸತ್ಯ ಮಾತ್ರ. ಆ ಸತ್ಯವೆಂಬ ಸಮುದ್ರವನ್ನು ನಾನು ದಾಟ್ತೇನೆ. ಇಲ್ಲಿ ಯಾವುದೇ ಕಥೆಯನ್ನ, ಪಾತ್ರಗಳನ್ನು ನೋಡುವಾಗಲೂ ಮೂಲ ಉದ್ದೇಶವಾದ ಋತವನ್ನೇ ನಂಟಿನಲ್ಲಿಟ್ಕೊಂಡು ಮುಂದುವರಿಬೇಕು ಅನ್ನೋ ಸೂಚನೆಯನ್ನ ಋತ ಚಿತ್ರ ಸಾಧ್ಯ ಅನ್ನೋ ಪದ್ಯದಲ್ಲಿ ಅವರು ಕೊಡ್ತಾ ಇದ್ದಾರೆ. ನೀಡದೋಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು. ಮತ್ತೊಮ್ಮೆ ನನಗೆ ಹಿಡ್ಕೊಂಡು ನೀಡ, ಶುದ್ಧ ಕನ್ನಡ ಪದ, ಆದರೆ ನಮಗೆ ಗೊತ್ತಿಲ್ಲದಿರೋದು ಹಳೆಗನ್ನಡದ್ದು ಗೂಡು ಅಂತ. ಹಕ್ಕಿ ಗೂಡು. ಹಕ್ಕಿಯ ಗೂಡಿನಲ್ಲಿ ಒಂದು ಹಕ್ಕಿ, ಸಾಧಾರಣ ಹಕ್ಕಿಯಲ್ಲ, ಗರುಡ ಹುಟ್ಟಿ ಬೆಳೆದು ಇಡೀ ವ್ಯೋಮವನ್ನು, ಆಕಾಶವನ್ನೆಲ್ಲ ಸುತ್ತಿ ಸುಳಿದು ಹಾರಿ ಬರುತ್ತೆ. ಹಾಗೆ ನಾನು ಹಾರಾಡೋದಕ್ಕೆ ಹೊರಟಿರೋ ಗರುಡ ಶಿಶು ಏನನ್ನ ವಿಸ್ತಾರವಾದ ರಾಮಕಥೆಯ ವಿಸ್ತೀರ್ಣವನ್ನು ದಾಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀಡದೋಳ್ ಬಳೆದು ಕಾಡಿನಲ್ಲಿ ಹಾರಾಡಿದ ಗರುಡ ಶಿಶು, ಗರಿ ಬಲಿತ ಮೇಲೆ ಅಲ್ಪ ದೇಶಗಳಂ ಚರಿಸಿ ತಣಿಯುವುದೇ. ಗರುಡ ಶಿಶುವಿಗೆ ವಿಸ್ತಾರವಾದ ಆಕಾಶ ಬೇಕೇ ಹೊರತು ಸಣ್ಣ ಪುಟ್ಟ ಜಾಗದಲ್ಲಿ ಹಾರಾಡುವಂಥದ್ದಲ್ಲ. ಯಾಕೆಂದರೆ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಬಲಿತು ದಷ್ಟ ಪುಷ್ಟ ಆಗಿದೆ. ಆದ್ದರಿಂದ ಹಾಗೆ ನಾನು ಈ ಕಥೆಯನ್ನು ಬರೆಯುವಾಗ ಸಾಧಾರಣ ಕಥೆ ಅಲ್ಲ ಇದು. ಇದು ಇದು ನೂರು ಕಾಲ ನಮ್ಮ ಮನಸ್ಸಿನಲ್ಲೂ ಅತ್ಯಂತ ವಿಸ್ತಾರವಾದ ಹಲವು ಕಥೆಗಳ ಕೂಡಿಕೊಂಡಂಥ ಸಮಷ್ಟಿಯಾಗಿರುವಂತಹ ಋತ ಚಿತ್ರ ಆಗಿರೋದ್ರಿಂದ ಇದನ್ನು ನಾನು ದಾಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಲವು ದೇಶಗಳಂ ಚರಿಸಿ ಸಂತೋಷ ಪಡೆಯುವ ಗರುಡ ಶಿಶುವಂತೆ ನಾನು ಸಂತೋಷ ಪಡಬೇಕಾದರೆ ಒಂದು ಸಣ್ಣ ಮೀನು ಇಡೀ ಸಮುದ್ರವನ್ನು ಸುತ್ತಕ್ಕೊಡಂಗಾಗಿದೆ ನನ್ನ ಸ್ಥಿತಿ. ನಾನು ಮೀನ. ಹೇಗೆ ಕಿರು ಮೀನ್ಗೆ ಕೆರೆ ಕೊಳಂ ಪೊಳೆ ಸಾಲ್ಗುಮ ತಿಮಿಗೆ ವೇಳ್ಕುಂ. ಸಾಲ್ಗು ಕಿರು ಮೀನಿಗೆ ಒಂದು ಹಳ್ಳ, ಒಂದು ಕೊಳ್ಳ ಸಾಕು. ಆದರೆ ತಿಮಿ ಅಂದರೆ ತಿಮಿಂಗಿಲಕ್ಕೆ ವೇಳ್ಕುಂ ಬೇಕು. ಜಲಕ್ರೀಡೆಗಾರುಂದ್ರ ಸಾಗರ ಸಲಲ ವಿಸ್ತಾರ. ರುದ್ರ ಸಾಗರ ಸಲಿಲ ವಿಸ್ತಾರ. ರುಂದ್ರ ಮನೋಹರವಾದ ಸಾಂದ್ರ ದಟ್ಟವಾದಂತಹ ಸಲಿಲ ನೀರಿನ ವಿಸ್ತಾರ, ದೊಡ್ಡದಾದ ಸಮುದ್ರ ಬೇಕು ತಿಮಿಂಗಿಲಕ್ಕೆ. ಹಾಗೆ ನನ್ನ ಅದ್ಭುತವಾದಂತಹ ಪ್ರತಿಭೆಯು ಕಾವ್ಯ ರಚನೆಗೆ ಪ್ರಯತ್ನ ಮಾಡೋದಾದರೆ ಸಾಧಾರಣ ವಸ್ತುವಲ್ಲ, ಅದಕ್ಕೆ ರಾಮಕಥೆಯ ವಸ್ತು ಬೇಕು ಅಂತ ಅವ್ರು ಹೇಳ್ತಾರೆ. ಕುವೆಂಪು ಈ ಮಾತನ್ನು ಹೇಳುವಾಗ ಏನು ಸ್ವಲ್ಪ ಜಂಬ ಹೊಡಿತಾರೆ ಅಂತ ಅನಿಸುತ್ತೆ. ಆದರೆ ಕನ್ನಡದ ಎಲ್ಲ ಕವಿಗಳು ಜಂಬ ಹೊಡ್ಕೊಂಡಿದ್ದಾರೆ. ಜಂಬ ಹೊಡೆದೇ ಇರೋ ಕವಿಗಳೇ ಇಲ್ಲ. ತನ್ನ ಕಾವ್ಯವನ್ನು ನೀವು ನೋಡಿ ಅಂತ ಹೇಳುವಾಗ ಇದು ಅದ್ಭುತ ಅಲ್ಲ, ಅತ್ಯದ್ಭುತ ಅಂತ ಹೇಳಿ ನಿಮಗೆ ಹೌದಾ ನೋಡ್ತೀನಿ ಅಂತ ನೋಡಿದ್ಮೇಲೆ ಬೈದ್ರು ಪರವಾಗಿಲ್ಲ ಕಣ್ರಿ, ನಿಮ್ಮ ಕಣ್ಣಿಗೆ ಬಿದ್ದರೆ ಸಾಕು. ನನ್ನ ಕಾವ್ಯವನ್ನು ಬರೆದ ಸಾರ್ಥಕತೆಯಾಗುವುದು ನಿಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರ. ಆದ್ದರಿಂದ ಇದನ್ನು ಓದಿ, ಇದು ಸಾಧಾರಣ ಅಲ್ಲ, ಇದು ಅಸಾಧಾರಣ. ಎಲ್ಲ ಕನ್ನಡ ಕವಿಗಳು ಜಂಬ ಹೊಡ್ಕೊಂಡಿದ್ದಾರೆ. ಅದರಿಂದ ಅದೇ ದಾರಿಯಲ್ಲಿ ಬಂದ ಕುವೆಂಪು ಕೂಡ ಕುವೆಂಪುಂ ಸೃಜಿಸಿದೀ ರಾಮಾಯಣಂ ಅಂತ ಜಂಬ ಪಡುವುದರ ಪರಮಾವಧಿ ಮಾತನ್ನು ಅವರು ಹೇಳಿದ್ದಾರೆ. ಕುವೆಂಪು ರಾಮಾಯಣವನ್ನು ಸೃಷ್ಟಿಸಿದ್ದಲ್ಲ, ರಾಮಾಯಣವು ಕುವೆಂಪುವನ್ನು ಸೃಷ್ಟಿ ಮಾಡಿತು. ಇದು ಭಾವರೂಪವಾಗಿದೆ, ಅದಕ್ಕೆ ಅರ್ಥ ಹೇಳಬಾರ್ದು. ನನ್ನನ್ನು ಸೃಷ್ಟಿ ಮಾಡಿದ ಈ ರಾಮಾಯಣಂ ಅನ್ನೋದು ಅತ್ಯಂತ ದೊಡ್ಡದಾದ ಹೊಗಳಿಕೆ, ಜಂಬದ ಮಾತು. ಆದರೂ ಅಡ್ಡಿ ಇಲ್ಲ, ಇದನ್ನು ನಾವು ಒಂದು ಪಕ್ಕಕ್ಕಿಟ್ಟು ಅಹಂಕಾರ ಅಂತ ಅಂದ್ಕೊಳ್ಳೋದಲ್ಲೇ
ಎಲ್ಲ ಕವಿಗಳಿಗೂ ಇದು ಸಾಧಾರಣವಾದದ್ದು. ಆದ್ದರಿಂದ ಕ್ಷಮ್ಯ ಅಂತ ಅನ್ಕೋಣ. ಉದಾಹರಣೆಗೆ ಪಂಪ ತನ್ನ ಕಾವ್ಯವನ್ನು ಆರಂಭ ಮಾಡುವಾಗ ಮೊದಲನೇ ಕವಿ ಕುವೆಂಪು ನಮ್ಮ ಸಾಲಿನಲ್ಲಿ ಕಡೆ ಮಹಾಕವಿ. ಮೊದಲನೇ ಕವಿ ಪಂಪ ಹೇಳ್ತಾನೆ, ನಾನು ಈ ದೊಡ್ಡದಾದ ಕಾವ್ಯ ಸಮುದ್ರವನ್ನು ದಾಟಕ್ಕೆ ಹೋಗ್ತಾ ಇದ್ದೇನೆ. ಅವರು ಕೂಡ ಬಹುಶಃ ಈ ಪದ ಪಂಪನಿಂದ ಕುವೆಂಪು ಪಡೆದಿರ್ಬೋದು. ಕಾವ್ಯ ಸಾಗರವನ್ನ ನಾನು ದಾಟಕ್ಕೆ ಹೋಗ್ತಾ ಇದ್ದೇನೆ. ಈಸುವೆಂ ಕವಿ ವ್ಯಾಸನೆಂಬ ಗರ್ವ ಮೆನಗಿಲ್ಲ. ಈ ವಿಸ್ತಾರವಾದ ಸಮುದ್ರವನ್ನ ದಾಟ್ತೇನೆ ಅಂದ್ರೆ ವ್ಯಾಸರ ಈ ಬರವಣಿಗೆಯನ್ನ ನಾನು ದಾಟ್ತೇನೆ, ನಾನು ಅದನ್ನು ಕರಗತ ಮಾಡ್ಕೊಂಡಿದ್ದೇನೆ ಅನ್ನೋ ಜಂಬ ಅವನು ಹೇಳ್ತಾನೆ. ಕವಿ ವ್ಯಾಸನೆಂಬ ಗರ್ವ ನನಗಿಲ್ಲ ಅನ್ನುವಾಗ್ಲೇನೆ ಗರ್ವವನ್ನು ಅವನು ತೋರಿಸಿದ್ದಾನೆ. ಹಾಗೆ ರನ್ನ ಕವಿ ಎರಡನೇ ಅವನು ಕನ್ನಡದ ಮಹಾಕವಿ, ಅವನು ಆರಂಭ ಮಾಡುವಾಗ ಹೇಳ್ತಾನೆ, ಕವಿರತ್ನಮಂ ಫಣಿರ ಶಿಲಾರತ್ನಂ. ಆ ಹಾವಿನ ಹೆಡೆಯಲ್ಲಿರುವ ಒಂದು ರತ್ನ ಇದೆ ಅಂತ ಕಲ್ಪನೆ. ಆ ರತ್ನವನ್ನು, ಕಾವ್ಯ ರತ್ನವನ್ನು ಎಂಟೆರ್ದೆಯೇ. ಪರೀಕ್ಷೆ ಮಾಡುವವನಿಗೆ 8 ಬೇಕು. ನನ್ನ ಕಾವ್ಯವನ್ನು ವಿಮರ್ಶೆ ಮಾಡ್ತೀನಿ ಅಂತ ಬರೋ ವಿಮರ್ಶಕನಿಗೆ 1 ಎದೆ ಅಲ್ಲ 8 ಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ನಾನು ಮಹಾಕವಿಗಳ 8ರಷ್ಟು ದೊಡ್ಡವನು ಅನ್ನೋ ಅಹಂಕಾರ. ಹೀಗೆ ಅಹಂಕಾರ ಪಡೋದು ಅನಿವಾರ್ಯ. ಯಾಕೆಂದ್ರೆ ಓಲಗರಿ ಪ್ರತಿ ಇರ್ತಾ ಇತ್ತು, ಒಂದೂರಲ್ಲಿ ಒಂದೇ ಇರ್ತಾ ಇತ್ತು, ಎಲ್ಲರ ಕಣ್ಣಿಗೆ ಬೀಳ್ತಾ ಇರಲಿಲ್ಲ. ಹುಡುಕಿ ಅದನ್ನು ಪ್ರತಿ ಮಾಡಿ ಓದ್ತೀನಿ ಅನ್ಬೇಕಾದ್ರೆ ಬಹಳ ಶ್ರಮದಾಯಕವಾದ ಕೆಲಸ. ಒಂದು ಪುಸ್ತಕವನ್ನು ಪ್ರತಿ ಮಾಡೋಕೆ 1 ವರ್ಷ ಬೇಕು. ನಿಮ್ಗೊಂದು ರಾಮಾಯಣ ದರ್ಶನ ಬೇಕು ಅಂದರೆ 1 ವರ್ಷ ನೀವು ಬರ್ಕೋಬೇಕಾರ್ತಾರೆ ನೋಡಿ. ಆದ್ದರಿಂದ ಕಾವ್ಯ ಎಲ್ಲರ ಕೈಗೆ ಸುಲಭವಾಗಿ ಸಿಗುವಂಥದ್ದು ಅಲ್ಲವಾದ್ದರಿಂದ ಈ ರೀತಿ ಮಾತುಗಳನ್ನಾಡಿ ಒಂದ್ಸರಿ ಓದು ಅಂತ ಬೇಡ್ಕೋತಾನೆ. ಓದಿದ ಮೇಲೆ ನೀವು ಬೈದ್ರೆ ಪರವಾಗಿಲ್ಲ ಅಂತ. ಅದರ ಕುವೆಂಪುಗೆ ಕಾನ್ಫಿಡೆನ್ಸ್ ಇದೆ, ನೀವು ಬೈಯೋದಿಲ್ಲ ಅಂತೇಳಿ. ಇಷ್ಟು ಮಾತು ಹಿನ್ನೆಲೆಯನ್ನು ಹೇಳಿ ನಾನು ಕಾವ್ಯವನ್ನು ಆರಂಭ ಮಾಡ್ತೇನೆ. ಮತ್ತೊಮ್ಮೆ ಹೇಳ್ತೇನೆ, ಇದು ಗಮಕ ವಾಚನ ವ್ಯಾಖ್ಯಾನ ಕೇಳಿದವರಿಗೆ ಆ ಆಸೆಯಿಂದ ಖುಷಿಯಿಂದ ಇಲ್ಲಿ ಬಂದಿರೋದಾದರೆ ಅದು ಹಾಗಲ್ಲ. ಇದರಲ್ಲಿ ಒಂದು ಸ್ವಲ್ಪ ಭಾಷೆಯ ತೊಡಗಿದೆ ಅನ್ನೋ ಮಾತನ್ನ ಆರಂಭದಲ್ಲಿ ಹೇಳಿ ನಾನು ಕಾವ್ಯವನ್ನು ಆರಂಭ ಮಾಡ್ತೇನೆ. ಕವಿ ಕ್ರತು ದರ್ಶನಂ ಮೊದಲ ಭಾಗ. ಅದಕ್ಕೆ ಮುಂಚೆ ತನ್ನ ಗುರುಗಳಿಗೆ ಅರ್ಪಣೆ ಮಾಡಿ ಕೆಲವು ಮಾತುಗಳನ್ನು ಹೇಳ್ತಾರೆ. PS ವೆಂಕಣ್ಣಯ್ಯ ಕನ್ನಡದ ಬಹುದೊಡ್ಡ ಸಾಹಿತಿ. ಅವರು ಕುವೆಂಪುರವರಿಗೆ ಗುರುಗಳು. ಆ ಗುರುಗಳಿಗೆ ವಿನಯದಿಂದ ಕಾವ್ಯವನ್ನು ಅರ್ಪಣೆ ಮಾಡ್ತಾರೆ. ಇದೋ ಮುಗಿಸು ತಂದಿಹೆನ್ ಬೃಹತ್ ಗಾನಮಂ, ನಿಮ್ಮ ಸಿರಿ ಮುಡಿಗೊಪ್ಪಿಸಲ್ಕೆ. ಓ ಪ್ರಿಯ ಗುರುವೇ ಕರುಣಿಸಿಂ, ನಿಮ್ಮ ಹರಿಕೆಯ ಬಲದ ಶಿಷ್ಯನಂ ಕರುಣಿಸಿಂ. ಕರುಣಿಸಿರಿ, ನಿಮ್ಮ ಆಶೀರ್ವಾದವನ್ನು ನನಗೆ ಕೊಡಿ. ನಾನು ಒಂದು ಸುಂದರವಾದ ಕಾವ್ಯವನ್ನು ಬರೆದಿದ್ದೇನೆ, ಇದನ್ನು ನೀವು ಓದಿ ಅಂಥೇಳಿ ಮನೆಗೆ ಕರೆಸ್ಕೊಂಡು ಅದನ್ನು ಓದೋದಕ್ಕೆ ಕೊಡ್ತಾರೆ. ಅವ್ರು ಕೊಡೋ ಮುನ್ನ ಕುವೆಂಪುರವರ ಕೆಲವು ಕವನಗಳನ್ನು ಅವರು ಹಾಡಿದ್ದನ್ನು ಕೇಳಿ ಸಂತೋಷ ಪಡ್ತಾರೆ. ಅಷ್ಟರೊಳಗೆ ಸಾಯಂಕಾಲ ಆಗಿಬಿಡುತ್ತೆ. ಅಯ್ಯಯ್ಯೋ ಆಗೋಯ್ತು, ಇನ್ನೊಂದು ದಿವಸ ಬರ್ತೀನಿ ಕಣೋ, ಪೂರ್ತಿ ಓದಬೇಕು. ಯಾಕೆಂದರೆ ರಾಮಾಯಣ ಅದು ವಿರಾಮಾಯಣ, ನಿಧಾನಕ್ಕೆ ಓದುವಂಥ ಕಾವ್ಯ ಹೊರತು ಗಡಿಬಿಡಿ ಮಾಡುವಂಥದ್ದಲ್ಲ. ಆದ್ದರಿಂದ ಇನ್ನೊಂದು ದಿವಸ ಹೊತ್ತಾರೆ ಬರ್ತೀನಿ, ಸಂಜೆವರೆಗಿದ್ದದನ್ನು ನಿನ್ನ ಬಾಯಿನಲ್ಲಿ ಕೇಳ್ತೀನಿ ಅಂತ ವೆಂಕಣ್ಣ ಅಂತಾರೆ. ದಿನವೆಲ್ಲ ಕೇಳ್ವೇನ್, ಮತ್ತೊಮ್ಮೆ ಬರುವೆನ್ ಓದುವೆಯಂತೆ. ರಾಮಾಯಣಂ ಅದು ವಿರಾಮಾಯಣಂ ಕಣ. ಎನ್ನ ಮನೆಗೈದಿದಿರಿ, ಮನೆಗೈದಿದಿರಿ ದಿಟಂ, ದಿಟದ ಮನೆಗೈದಿದಿರಿ. ಕುವೆಂಪು ಎಷ್ಟು ಚೆನ್ನಾಗಿದೆ ಈ ಮಾತು ಹೇಳ್ತಾರೆ. ವಿರಾಮಾಯಣಂ ಇನ್ನೊಮ್ಮೆ ಬರುವೆನು ಎಂದು ಹೋದಿರಿ, ಮನೆಗೆ ಹೋದ್ರಿ, ಆ ಮನೆಗೆ ಹೋಗೇ ಬಿಟ್ರಿ. ಹೋಗಿ ಎಲ್ಲಿಗೆ ಹೋದಿರಿ? ನಿಮ್ಮ ಮನೆಗಲ್ಲ, ನಾವೆಲ್ಲ ಕೊನೆಗೆ ಹೋಗ್ತೀವಲ್ಲ ಆ ಮನೆಗೆ ಹೋಗ್ಬಿಟ್ರಿ, ಅವನ ಮನೆಗೆ ಹೋಗ್ಬಿಟ್ರಿ. ನಾನೀಗ ಪುಸ್ತಕ ತಂದಿದ್ದೇನೆ, ಆದರೆ ಓದೋದಕ್ಕೆ ನೀವಿಲ್ಲ. ಏನು ಮಾಡಲಿ? ಈಗಲಾದರೂ ಇದನ್ನು ನಾನು ಹಾಡುವುದನ್ನು ನೀವು ಅಲ್ಲಿಂದ ಕೇಳಿ, ಇದನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವು ಅದನ್ನು ಆ ದೊಡ್ಡ
ಇಲ್ಲಿಂದ ಹೋಗಿರುವ ಮಹಾಜನರ ಸ್ವರ್ಗ ಸಭೆಯಲ್ಲಿ ಅಧ್ಯಕ್ಷ ನೀವು. ಆದ್ದರಿಂದ ಎಲ್ಲರಿಗೂ ಇದನ್ನು ತೋರಿಸಿ ಇವನು ನನ್ನ ಶಿಷ್ಯ ಕಾವ್ಯ ಬರೆದಿದ್ದಾನೆ ಅಂಥೇಳಿ ಪರಿಚಯ ಮಾಡಿಕೊಡಿ ಅಂಥೇಳಿ ಬೇಡ್ಕೊತಾನೆ. ಚರಿತ್ರೆಯಲ್ತಿದು ರಾಮಾಯಣ, ರಾಮನ ಕತೆ ಚರಿತ್ರೆಯಲ್ಲ. ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯಂಕಣ. ಇದು ಸತ್ಯವನ್ನು ಕುರಿತು. ನಮ್ಮಲ್ಲಿ ವೇದಗಳುಂಟು, ಪುರಾಣಗಳುಂಟು, ಸಾಹಿತ್ಯ ಉಂಟು. ವೇದ ಸತ್ಯವನ್ನು ಹೇಳ್ತದೆ, ಪುರಾಣ ಮಂಗಳವನ್ನು ಹೇಳ್ತದೆ, ಸಾಹಿತ್ಯ ಸೌಂದರ್ಯವನ್ನು ಹೇಳ್ತಾರೆ. ಹೀಗೆ ಮೂರು ಭಾಗ, ಮೂರು ಬೇರೆ ಬೇರೆ ಭಿನ್ನವಾದ ದೃಷ್ಟಿಯಿಂದ ಬರೆದಂಥದ್ದು. ಬದುಕಿಗೆ ಬೇಕಾದ ಸತ್ಯ ಒಂದೇ. ಆದ್ದರಿಂದ ಆ ಸತ್ಯವನ್ನು ರಾಮಾಯಣದಲ್ಲಿ ತೋರಿಸಿದ್ದಾರೆ. ಆ ಕಾರಣಕ್ಕಾಗಿ ಇದು ಸಾಮಾನ್ಯ ಸತ್ಯ ಅಲ್ಲ, ಸತ್ಯಸ್ಯ ಸತ್ಯಂಕಣ, ಸತ್ಯಕ್ಕೆ ಮೀರಿದ ಸತ್ಯ. ಇದನ್ನು ಈ ರಾಮಾಯಣವನ್ನು ಗುರು ನೀವು ಹೋಗ್ಬಿಟ್ರಿ, ನಿಮ್ಮ ಮುಂದಿರ್ತೀನಿ. ಈ ಕುವೆಂಪುವ ಸೃಜಿಸಿದಿ ಮಹಾಛಂದಸ್ಸಿನ ಮೇರು ಕೃತಿ. ಮಹಾಛಂದಸ್ಸಿನ ಏನು ಸೃಷ್ಟಿ ಮಾಡಿದೆ ನಂಗೆ 5 ಮಾತ್ರೆ ಗಣಗಳ ಕಾವ್ಯ ಲಕ್ಷ್ಮೀಶನ ಆದಿಯಾಗಿ ಇಲ್ಲೇ ಎಲ್ಲರೂ ಬರ್ಕೊಂಡು ಬಂದದ್ದೇ. ಆದರೂ ಕುತೂಹಲ ಹುಟ್ಟಿಸೋಕ್ಕೋಸ್ಕರ ಮಹಾಛಂದಸ್ಸಿನ ಮೇರು ಕೃತಿಯನ್ನು, ಮೇರು ದೊಡ್ಡ ಮೇನ್ ಜಗದ್ಭವ್ಯ ರಾಮಾಯಣಂ ಬನ್ನಿಮಾಶೀರ್ವಾದಮಂ ತನ್ನಿ ಆವಿರ್ಭವಿಸಿ ಅವತರಿಸಿ ಮೀ ಪುಣ್ಯಕಥೆಯ ರಸಕೋಶಕ. ಪುಣ್ಯಕಥೆಯ ರಸಕೋಶಕ್ಕೆ, ಆನಂದ ಅಂತ ಹೇಳಿದೆ, ರಸ ಅಂದರೆ ಆ ರಸಕೋಶಕ್ಕೆ ನೀವು ಬಂದು ಸೇರಿಕೊಳ್ಳಿ. ಏ ಚೇತನಗಳಿರ ಸತ್ತೋರು ವಾಗರ್ಥ ರಥವೇರಿ, ಮಾತು ಮತ್ತು ಅರ್ಥ, ಅದರ ರಥವನ್ನೇರಿ ಸಾಹಿತ್ಯದ ದಾರಿಯಲ್ಲಿ ಭಾವದ ಅಗ್ನಿಯ ಪಥಂ ಬಿಡಿದು ಬನ್ನಿ. ಅಗ್ನಿಪಥ, ಭಾವವೆಂಬ ಅಗ್ನಿಪಥದಲ್ಲಿ ನೀವು ಬನ್ನಿ. ಸಚ್ಚಿದಾನಂದ ಪೂಜೆಯನ್ನು ಕೊಳ್ಳಿ. ಓದುವರ್ಗೆ ಆಲಿಸರ್ಗೆ ಈಯೇ ಚಿತ್ ಶಾಂತಿಯಂ ಕ್ರಾಂತಿಯಂ. ಮನಸ್ಸಿಗೆ ಶಾಂತಿಯನ್ನುಂಟು ಮಾಡುವ ಕ್ರಾಂತಿ ರೂಪವಾದ ಈ ರಾಮಾಯಣದ ಕಥೆಯನ್ನು ನಾನು ಹೇಳ್ತೇನೆ, ನೀವು ಕೇಳಿ. ಇಲ್ಲಿ ದೇವಲೋಕಕ್ಕೆ ಬಂದಿದ್ದೀರಿ, ಅಲ್ಲಿ ಕಥೆಯನ್ನು ಎಲ್ಲರ ಮುಂದೆ ಹೇಳ್ತಾ ಇರುವಾಗ ನೀವು ಅಲ್ಲಿರುವಂಥ ಈಗಾಗಲೇ ಬಂದಿರುವಂತಹ ಎಲ್ಲ ಮಹಾಕವಿಗಳಿಗೆ ನನ್ನ ಪರಿಚಯ ಮಾಡಿಕೊಡಿ. ಮತ್ತು ಹಾಗೆ ಹೇಳುವಾಗ ನಾನು ಇಂಗ್ಲಿಷ್ ಸಾಹಿತ್ಯದ, ಪ್ರಪಂಚದ ಸಾಹಿತ್ಯದ ಅನೇಕ ಮುಖ್ಯವಾದ ಕಾವ್ಯಗಳನ್ನು ಓದಿರೋನಾದ್ದರಿಂದ ಅದರ ಸಾರವನ್ನೆಲ್ಲ ಹಿಂಡಿ ಇಲ್ಲಿ ತಂದಿದ್ದಾದ್ದರಿಂದ ಆ ಮಹಾಕವಿಗಳನ್ನು ನೀವು ನನಗೆ ಪರಿಚಯ ಮಾಡಿಸಿ, ನನ್ನನ್ನು ಅವರಿಗೆ ಪರಿಚಯ ಮಾಡಿಸಿ, ಆ ಸಭೆಯಲ್ಲಿ ನಮ್ಮ ಕಾವ್ಯದ ಹಿರಿಮೆಯನ್ನು ಕುರಿತು ನೀವು ಹೇಳಿ ಅನ್ನುವಾಗ ಇಂಗ್ಲಿಷ್ ಕವಿಗಳ ಪಟ್ಟಿಯನ್ನು ಕೂಡ, ಹೋಮರಾದಿಯಾಗಿ ಪಟ್ಟಿಯನ್ನು ಕೂಡ ಅವರು ಕೊಡ್ತಾರೆ. ಮೊದಲನೇ ಭಾಗ ಮಹಾಕ್ರತು ದರ್ಶನಂ. ಗಡಿಯಾರ ಕ್ರತು ಅಂದ್ರೆ ಯಜ್ಞ, 0 ಕಾಣ್ತಾ ಇದೆ. ಮಹಾಕ್ರತು 10:29. ಮಹಾಕ್ರತು ಯಾವುದು? ಮಹಾಕ್ರತು ಅಂದರೆ ಈ ರಾಮ ಶಿಶು, ಆ ಶಿಶು ರಾಮ ಯಜ್ಞದ ಮೂಲಕವಾಗಿ ಹುಟ್ಟುವಂತಹ ಮೊದಲ ಭಾಗದ ಕಥೆಯನ್ನು ನಾನು ಹೇಳ್ತಾನೆ. ಅದು ವಿಸ್ತಾರವಾಗಿದ್ದರೂ ಅನಿವಾರ್ಯವಾಗಿ ಅದನ್ನು ನಾನು ಸ್ವಲ್ಪ ಸಮಯ ತಗೊಂಡು ಹೇಳ್ತೇನೆ. 2ನೇ ಭಾಗ ಶೀಲಾ ತಪಸ್ವಿನಿ. ಮತ್ತು ಇನ್ನೊಂದು ನಾನು ಮೊದಲೇ ಹೇಳಿಬಿಡ್ಬೇಕು, ರಾಮಾಯಣ ಕಥೆಯನ್ನು ಓದ್ತೀವಿ ಅಂತ ನಾವು ಅಂದ್ಕೊಳ್ಳುವಾಗ ನಮಗೆ ಗೊತ್ತಿರುವಂತಹ ರಾಮಾಯಣದಿಂದ ತೀರ ಭಿನ್ನವಾದಂತಹ ವಾಲ್ಮೀಕಿ ರಾಮಾಯಣಕ್ಕೆ ಭಿನ್ನವಾದಂತಹ ಕುವೆಂಪು ರಾಮಾಯಣವನ್ನು ನೋಡ್ತೀವಿ. ಯಾಕೆಂದರೆ ಈ ರಾಮಾಯಣವನ್ನು ನಾವು ಓದ್ತಾ ಇರುವಾಗ ಅಲ್ಲಿಯ ಭಾವನೆಗಳು ನಮಗೆ ಎಷ್ಟೋ ಸರಿ ಮನಸ್ಸಿಗೆ ಕಸಿವಿಸಿಯನ್ನು ಉಂಟು ಮಾಡಬಹುದು. ಯಾಕೆಂದರೆ 16,000 ವರ್ಷಗಳ ಅಂತರದಲ್ಲಿ ಮಾನವನ ಮನೋಭಾವಗಳು ತುಂಬ ವ್ಯತ್ಯಾಸವಾಗಿರ್ತದೆ. ಆದ್ದರಿಂದ ಆ 1000 ವರ್ಷಗಳ ಹಿಂದಿನ ಜನರ ಮನೋಭಾವದಾಗಿ ಈಗಿರಲ್ಲ. ಆದ್ದರಿಂದ ಎಷ್ಟೋ ಸರಿ ನಮಗೆ ಕಸಿವಿಸಿ ಆಗ್ತದೆ. ಉದಾಹರಣೆ, ಸೀತಾ ವನವಾಸ. ಸೀತೆಯನ್ನು ರಾಮ ಕಾಡಿಗೆ ಒಟ್ಟಿದ ಅಂದಾಗ
ಅಯ್ಯೋ ಎಂಥವಿದೆಲ್ಲ ಸರಿಯಲ್ಲ, ನಿಮ್ಮ ಗಂಡಿನ ದಬ್ಬಾಳಿಕೆ ಈ ಮಟ್ಟಕ್ಕೆ ಬಂತಲ್ಲ. ಯಾವ ಕಾರಣಕ್ಕಾಗಿ ಸೀತೆಗೆ ಅವನು ವನವಾಸವನ್ನು ಶಿಕ್ಷೆ ಕೊಟ್ಟ? ನಾನು ಎಲ್ಲೋ ಇರುವಾಗ ನೀನು ರಾವಣನ ಜೊತೆಯಲ್ಲಿ ಇದೆಯಲ್ಲ, ಹೆಂಗೋ ಏನೋ ಅಂತ ಅನುಮಾನ ಮಾಡ್ತಾನೆ. ಯಾರೋ ಒಬ್ಬ ಅಗಸ ಈ ಮಾತನ್ನು ಹೇಳ್ತಾನೆ ಅನ್ನೋ ಮಾತನ್ನ ನೀವು ತಗೋಬೇಕಾಗಿಲ್ಲ. ರಾಮನ ಮನಸ್ಸಿನಲ್ಲಿ ಉದ್ಭವವಾದ ಶಂಕೆ ಅನ್ನೋ ಅರ್ಥ. ನಾನು ಇಲ್ಲದಾಗ ನನ್ನ ಅಬ್ಸೆನ್ಸಲ್ಲಿ ನೀನೇನು ಮಾಡಿದ್ಯೋ ಯಾರಿಗೆ ಗೊತ್ತು ಅಂತ ರಾಮ ಅನುಮಾನ ಮಾಡೋದಾದರೆ, ನಮ್ಮ 2025 ಮನಸ್ಸೇನು ಹೇಳುತ್ತೆ, ಹೌದು, ನನ್ನ ಅಬ್ಸೆನ್ಸಲ್ಲಿ ರಾಮ ನೀನು ಕಾಡಿನಲ್ಲಿ ಅಲಿತಾ ಏನು ಮಾಡಿದ್ಯೋ ಅಂತ ಸೀತೆಯನ್ನು ಪ್ರಶ್ನೆ ಮಾಡ್ಬೋದಲ್ವ. ಸೀತೆಯನ್ನು ವನವಾಸಕ್ಕೆ ರಾಮ ಹೊರಟೋದಾದ್ರೆ ರಾಮನನ್ನು ಸೀತೆ ಎಲ್ಲಿಗೆ ಹಟ್ಟಬೇಕು ಅನ್ನೋ ಮಟ್ಟಕ್ಕೆ ನಾವು ಆಲೋಚನೆ ಮಾಡ್ಬೋದು. ಸೀತೆಯನ್ನು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕವಿಗಳು ಈ ಪ್ರಶ್ನೆಯನ್ನು ಹಲವು ಸಾರಿ ಎತ್ತಿದ್ದಾರೆ. ಇತ್ತೀಚೆಗೆ ಲಕ್ಷ್ಮೀಶನ ಜೈಮಿನಿ ಭಾರತ, ಅದರ ನಂತರ ಮುದ್ರಣದ ರಾಮಾಯಣ ಮುದ್ರಣದ ಪ್ರಭಾಶ್ವಮೇಧದಲ್ಲಿ ಈ ಪ್ರಶ್ನೆಯನ್ನು ಎತ್ತಾರೆ. ಏನೋ ಲಕ್ಷ್ಮಣ ಭಯಂಕರವಾದ ಕಾಡಿನೊಳಗೆ ತಂದು ನನ್ನನ್ನು ಬಿಟ್ಬಿಟ್ಟಲ್ಲ, ಎಲ್ಲಿ ಋಷ್ಯಾಶ್ರಮಗಳೆಲ್ಲಿ ಅಂತ ಕೇಳಿದಾಗ ಅವನು ಅನಿವಾರ್ಯವಾಗಿ ಹೇಳ್ತಾನೆ, ಇಲ್ಲ ಅತ್ತಿಗೆ, ನಿಮ್ಮ ಋಷ್ಯಾಶ್ರಮಕ್ಕೆಂದು ಕರೆತಂದುದಿಲ್ಲ. ಘೋರಾರಣ್ಯದ ನಿನ್ನ ತ್ಯಜಿಸಿ ಬಿಡುವಂತೆ ಅಣ್ಣ ನನಗೆ ಹೇಳಿದ್ದೇನೆ. ಅಣ್ಣನ ಆಜ್ಞೆಯನ್ನು ನಾನು ಪಾಲಿಸೋದಕ್ಕೆ ಬಂದಿದ್ದೇನೆ. ನೀನು ಬಿಡ್ತಿದ್ದೇನೆ, ನೀನು ಎಲ್ಲಿಗಾದರೂ ಹೋಗು, ನಾನು ಹೋಗ್ತೀನಿ, ನಮಸ್ಕಾರ ಮಾಡ್ತೇನೆ ಅತ್ತಿಗೆ ಅಂದಾಗ ವಾಲ್ಮೀಕಿ ರಾಮಾಯಣದಲ್ಲಿ ಸಂದರ್ಭದಲ್ಲಿ ಬರೋ ಮಾತು, ರಾಮನನ್ನು ಕೈ ಬಿಡಬೇಕಾದ್ರೆ ಬಹುಶಃ ನನ್ನದೇ ದೋಷ ಇದ್ದಿರಬೇಕು ಅನ್ಕೋತಾನೆ. ಆದರೆ ಲಕ್ಷ್ಮೀಶನ ಸೀತೆ ಹಾಗೆ ಅನ್ಕೊಳ್ಳೋದಿಲ್ಲ. ರಾಮ ಹಾಗೆ ಹೇಳಿದನ, ಆಯ್ತು ನೀವು ಹೋಗು, ರಾಮನ ಅರಮನೆಯೋಳು ಏಕಾಕಿಯಾಗಿರ್ಪನಲ್ತೆ, ನೀ ಪಾಪ ಅವನಿಗೆ ಎಷ್ಟು ಕಷ್ಟ ಹೊಂಟಿದ್ದಾನೆ, ನನಗೇನಿಲ್ಲ ಬೇಕಾದಷ್ಟು ಸಿಂಹ ಹುಲಿ ಚಿರತೆ ಎಲ್ಲ ಇದೆ, ನಾನು ಹೆಂಗೆ ಕಾಡಿನಲ್ಲಿ ಕಳಿತೀನಿ ಎನ್ನುವಾಗ ವ್ಯಂಗ್ಯವಾಗಿ ಎಂಥ ದುಷ್ಟತನ ನನ್ನ ಗಂಡ ಮಾಡಿದೆ ಅನ್ನೋ ಮಾತನ್ನು ಹೇಳ್ತಾನೆ. ರಾಮನನ್ನ ನೇರವಾಗಿ ಟೀಕೆ ಮಾಡಿದವರು ಇಂಡೈರೆಕ್ಟ್ ಆಗಿ ಲಕ್ಷ್ಮೀಶನ ಸೀತೆ ಈ ನಡವಳಿಕೆಯನ್ನು ಪ್ರಶ್ನೆ ಮಾಡಿದ್ದಾಳೆ. ಲಕ್ಷ್ಮೀಶನಿಗಿಂತ ಇತ್ತೀಚಿನವನಾದ ಮುದ್ದಣ 1902ರಲ್ಲಿ ನಮ್ಮಿಂದ ಆಗಲಿದಂತಹ ವ್ಯಾಯಾಮ ಶಿಕ್ಷಕ ಮುದ್ದಣ ತನ್ನ ರಾಮಾಶ್ವಮೇಧದಲ್ಲಿ, ಲಕ್ಷ್ಮಣ ನೀನು ಋಷ್ಯಾಶ್ರಮಕ್ಕೆ ಹೋಗು, ಕಾಡಿನಲ್ಲಿ ಸೀತೆಯನ್ನೇ ಬಿಟ್ಟು ಬಂದಾಗ ಅವನಿಗೆ ಶಾಕ್ ಆಗ್ತದೆ. 12 ವರ್ಷ ಗಂಡ ಹೆಂಡತಿ ಸಂತೋಷವಾಗಿರುವಾಗ ಒಂಟಿಯಾಗಿ ಬಾಗಿಲು ಕಾಯ್ಕೊಂಡು ಅವರನ್ನು ರಕ್ಷಣೆ ಮಾಡಿದ ತನಗೆ, ಅಣ್ಣ ಅತ್ತಿಗೆಗೆ ಸೇವೆ ಮಾಡಿದ ತನಗೆ, ಎನ್ನ ಸೇವೆಗೆ ಫಲಂ ಈ ರೀತಿ ಸಿದ್ಧಿಸುತ್ತೆ ಅಂತ ಹೇಳ್ತಾನೆ. ಅಣ್ಣನ ಅಜ್ಞಾನವರ್ತಿನಂ ಲಕ್ಷ್ಮಣಂ ಸಿದ್ಧನಿಹೆನ್ ಪೇಳ್, ಅಣ್ಣ ಏನು ಅತ್ತಿಗೆ ಕಾಡಿನೋಳು ಉಯ್ದು ಬರುವೆನೋ, ಕುಯ್ದು ಬರುವೆನೋ. ಇದು ಮುದ್ರಣದ ಭಾಷೆ. ಅಣ್ಣನ ಆಜ್ಞಾನವರ್ತಿನಾಂ ಲಕ್ಷ್ಮಣಂ ಸಿದ್ಧನಿಹೆಂ, ಸಿದ್ಧನಾಗಿದ್ದೇನೆ ಅತ್ತೆಗೆ ಕಾಡಿನೋಳು ಉಯ್ದು ಬರುವೆನೋ, ಕುಯ್ದು ಬರುವೆನೋ. ಅಷ್ಟು ಮಟ್ಟಿಗೆ ಸೀತೆಗೆ ರೋಷ ಉಕ್ತದೆ. ಆ ಲಕ್ಷ್ಮಣನ ಕೋಪ ಸೀತೆ ಬಾಯಿನಲ್ಲೂ ಮತ್ತೆ ರಿಪೀಟ್ ಆಗ್ತದೆ ಅಂತ ನಾವು ನೋಡ್ತೀವಿ. ಈ ಕಾಲಕ್ಕೆ ತಕ್ಕ ಹಾಗೆ, ನಮ್ಮ ಮಾನವಕ್ಕೆ ತಕ್ಕ ಹಾಗೆ ವಾಲ್ಮೀಕಿಯ ಮಾತುಗಳನ್ನ ನಾವು ಒಪ್ಕೊಳ್ಳದೆ ಹೋಗ್ಬೋದು. ಆದರೆ ಹಾಗೆ ನಾವು ಮಾಡುವಾಗ ವಾಲ್ಮೀಕಿಗೆ ಅಪಚಾರ ಆಗಬಾರ್ದು ಅನ್ನೋದು ಮುಖ್ಯ. ಯಾಕೆಂದರೆ ಆ ಕಾಲದಲ್ಲಿ ಅವನು ಹೇಳಿ ಸರಿ, ಈ ಕಾಲಕ್ಕೆ ನಿಮ್ಮದು ಸರಿ. ಆದ್ದರಿಂದ ಈ ಕಾವ್ಯ ಹೇಗೆ ಆರಂಭವಾಗ್ತದೆ ನೋಡಿ. ಮೊದಲನೇದು ಯಜ್ಞ ಮಾಡಿದರು, ಯಜ್ಞದಲ್ಲಿ ಫಲವಾಗಿ ಮಕ್ಕಳನ್ನು ಪಡೆದರು ಅನ್ನುವಾಗ ಯಜ್ಞದೇವ ಅಗ್ನಿ ಯಜ್ಞ ಕುಂಡದಿಂದ ಮೇಲೆದ್ದು ಬಂದು ತಕೋ ಅಂತ ಪಾಯಸ ಕೊಟ್ಟ. ಸ್ಪೆಷಲ್ ಪಾಯಸ ಇದು, ಕಾಮಧೇನುವಿನ ಹಾಲಿನಲ್ಲಿ ಮಾಡಿದಂಥದ್ದು ಅಂತ ಹೇಳಿ ಕೊಟ್ಟಾಗ ನಮಗನ್ಸುತ್ತೆ ಈ ಕಾಲಕ್ಕೂ ಇದನ್ನೆಲ್ಲ ನಾನು ಹೇಳಬೇಕಾಗಿತ್ತ, ಅದ್ರ ಬದಲು ಸುಮ್ಮನೆ ನನಗೆ ಮಕ್ಕಳಾಗಲಿ ಅಂತ ಹರಿಸಿದ್ರೆ ಸಾಕಾಗಿರ್ತಿರ್ಲಿಲ್ವ, ಅಥವಾ ದೇವ ವೈದ್ಯರನ್ನು ಕರೆಸಿ ಅದೇನು ಚಿಕಿತ್ಸೆ ಮಾಡಬೇಕು ಅದು ಬಿಟ್ಟು ತಗೋ ಅಂತ ಪಾಯಸ ಕೊಡೋದು, ಅದನ್ನು 3 ಜನ ಹೆಂಡತಿಯರು ಕುಡಿದು 4 ಮಕ್ಕಳನ್ನು ಹೆರೋದು, ಇದು ವಾಲ್ಮೀಕಿಗಳ ಚಿತ್ರವನ್ನು ಕುವೆಂಪುನು ರಿಪೀಟ್ ಮಾಡಬೇಕಾಗುತ್ತಾ ಅಂತ ಒಂದು ಕ್ಷಣ ನಮಗೆ ಅನ್ನಿಸ್ಬೋದು. ಆದರೆ ಅವರು ಈ ಸಂದರ್ಭದಲ್ಲಿ ವಿಮರ್ಶೆಗೆ ಹೋಗೋದಿಲ್ಲ.
ಅದನ್ನು ಅನುಸರಿಸಿದ್ದಾರೆ. 2ನೇ ಭಾಗ ಶಿಲಾ ತಪಸ್ವಿನಿ ಅಹಲ್ಯೆ ಕಥೆ ಬರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆರಂಭದಲ್ಲಿ ರಾಮ ಜನನ ಆದ ಕೂಡಲೇ ಹೇಳುವಷ್ಟು ದೊಡ್ಡ ಕಥೆನ ಅಹಲ್ಯೆ ಕಥೆಯನ್ನು ಯಾಕೆ ಹೇಳಿದ್ರು ಅಂದರೆ, ಆಗ್ಲೇ ಹೇಳಿದ್ನಲ್ಲ, ರಾಮನ ಕಥೆಯನ್ನು ವಿಸ್ತಾರವಾಗಿ ಕೇಳ್ತಾ ಇರುವಾಗ ತಮ್ಮ ಮನಸ್ಸಿನಲ್ಲಿ ಉಂಟಾದ ಶಂಕೆಗಳನ್ನೆಲ್ಲ ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ದು ತಾನು ಮತ್ತೊಮ್ಮೆ ರಾಮಾಯಣವನ್ನು ರಿಪೀಟ್ ಮಾಡುವಾಗ ನೋಟ್ಬುಕ್ಕಿನ ಸಣ್ಣ ಸಣ್ಣ ಸೂಕ್ತಿಗಳನ್ನು ಕಥಾಭಾಗವಾಗಿ ವಿಸ್ತರಿಸ್ತಾರೆ. ಶಿಲಾ ತಪಸ್ವಿನಿ ಅಹಲ್ಯೆ ಶಿಲೆಯಾದದ್ದು ಗಂಡನ ಶಾಪದಿಂದ, ರಾಮನ ಪಾದಸ್ಪರ್ಶದಿಂದ ಶಿಲೆ ಮತ್ತೆ ಅಹಲ್ಯೆಯಾದದ್ದು ಕತೆ. ಇಲ್ಲಿ ಶಂಕೆ ಏನು ಅಂದರೆ ಭಾಗ ಬಂದಾಗ ಅದನ್ನು ವಿಸ್ತರಿಸ್ದೆ. ಒಂದು ಸಾಲಿನಲ್ಲಿ ಇವಾಗ ಹೇಳಿದೆ, ಅಹಲ್ಯೆಗೆ ಗೌತಮ ಶಾಪ ಕೊಟ್ಟಿದ್ದು ಸರಿಯಾ ಅಂತ ಕುವೆಂಪು ಪ್ರಶ್ನೆ. ಯಾಕೆಂದ್ರೆ ಅಹಲ್ಯೆ ತಪ್ಪು ಮಾಡೋದಕ್ಕೆ ಕಾರಣ ಏನು? ಆ ಕಾರಣ ಮೂಲ ಗೌತಮನೇ ಆಗಿರೋದ್ರಿಂದ ಅವನು ನೆಗ್ಲೆಕ್ಟ್ ಮಾಡಿದ್ರಿಂದ ಇವಳು ಅಕ್ರಮ ಮಾಡಿದ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮಟ್ಟಿಗೆ ಸೀತೆ ಇರಲ್ಲ. ಅಹಲ್ಯೆಯ ಅಪರಾಧದಲ್ಲಿ ಗೌತಮನು ಕಾರಣ ಇದ್ದಾನೆ ಅನ್ನೋ ಕಾರಣಕ್ಕೆ ಅವರು ಶಿಲಾ ತಪಸ್ವಿನಿ ಅಂತೇಳಿ ಅವಳನ್ನು ಬಹುದೊಡ್ಡ ತಪಸ್ವಿನಿಯಾಗಿ ಆಮೇಲೆ ಬಿಡುಗಡೆಯಾಗಿ ಆಮೇಲೆ ಗೌತಮ ಅಹಲ್ಯೆ ಚೆನ್ನಾಗಿ ಬದುಕಿದ್ರು ಅನ್ನೋ ಮಾತನ್ನು ಆ ಭಾಗದಲ್ಲಿ ಹೇಳ್ತಾರೆ. 3ನೇ ಭಾಗ ಬಂದಾಗ ಮಂಥರೆಯ ಕಥೆಯನ್ನು ಹೇಳ್ತಾನೆ. ಇಡೀ ರಾಮಾಯಣದಲ್ಲಿ ನಾವು ಯೋಚನೆ ಮಾಡಬೇಕಾದ ಕಥೆಯ ಮಂಥರೆ ಅಂದರೆ ಯಾರು? ಕೈಕೆಗೆ ದುರ್ಬೋಧನೆ ಮಾಡಿದವಳು. ಏನಂತ? ನಿನ್ನ ಮಗನಿಗೆ ಪಟ್ಟಾಕ ಕೇಳು, ರಾಮನಿಗೆ ವನವಾಸವನ್ನ ಕೇಳು ಅಂತ. ಅವಳು ಮಾತು ಕೇಳಿ ಕೈಕೆ ಗಂಡನಲ್ಲಿ ಯಾವುದೋ ನೆಪದಲ್ಲಿ ತಾನು ಹಿಂದೆ ಕೊಟ್ಟ ವರವನ್ನು ಕೊಡು ಅಂತೇಳಿ, ಏನಂತ ಅಂದರೆ ವನವಾಸ ಮತ್ತು 14 ವರ್ಷಗಳ ರಾಜ್ಯಭಾರ ಭರತನಿಗೆ ಬರೋ ಹಾಗೆ ಮಾಡುವಂತಹ ವರ ಅದನ್ನು ಕೇಳಿದಾನೆ ಎನ್ನುವಾಗ ಎಷ್ಟು ಕೆಟ್ಟ ಮಾತು ಹೇಳಿಕೊಟ್ಲು ಅಂತ ಅನ್ಸುತ್ತೆ ನಮಗೆ. ಆದರೆ ಕೆಟ್ಟ ಮಾತು ಹೇಳಿದ್ ಯಾಕೆ? ಆ ಮಾನಸಿಕ ಸ್ಥಿತಿಯನ್ನು ಆಲೋಚನೆ ಮಾಡ್ತಾ ಕುವೆಂಪು ಹೇಳ್ತಾರೆ, ಇಡೀ ಕುರೂಪಿಯಾದ ಅವಳನ್ನ ಇಡೀ ಜನಾಂಗವೇ, ಅರಮನೆಯೇ, ಜನಗಳೇ, ಆಳುಗಳು ಕಾಳುಗಳಾದಾಗಿ ಸಮಸ್ತರು ತಿರಸ್ಕಾರ ಮಾಡಿದಾಗ ಕೇವಲ ಬೈಗುಳವನ್ನೇ ಜೀವನ ಪೂರ್ತ ಉಂಡು ಬೆಳೆದಂತಹ ಮಂಥರೆಗೆ ತನ್ನವರಾಗಿ ಯಾರೂ ಇಲ್ಲದಾಗ ಕೇವಲ ತನ್ನ ಪ್ರಪಂಚ ಭರತ ಮತ್ತು ಕೈಕೆ ಅಷ್ಟಾಗಿರುವಾಗ ಅವರ ಕ್ಷೇಮ ಅಲ್ಲದೆ ಬೇರೇನೂ ಅವಳಿಗೆ ಸರಿ ಅಂತ ಅನಿಸ್ತಿರುವಾಗ ಈಗ ರಾಮ ಪಟ್ಟ ಕಟ್ತಾನೆ ಎನ್ನುವಾಗ ಬೇಡ ಭರತನಿಗೆ ಪಟ್ಟ ಆಗಲಿ ಅಂತ ಅವಳಿಗೆ ಅನ್ಸೋದು ಸರಿ ಅನ್ನೋ ಹಾಗೆ ಅನ್ನೋದಕ್ಕೆ ಕಾರಣವಾದ ಆ ಮಂಥರಿಯನ್ನು ಅದೆಷ್ಟು ಕೆಟ್ಟದಾಗಿ ಜನ ಕಂಡಿದ್ದಾರೆ, ನಿರ್ವಹಿಸಿದ್ದಾರೆ ಅನ್ನೋದನ್ನು ಅದ್ಭುತವಾಗಿ ಚಿತ್ರಿಸ್ತಾರೆ. ಅದೊಂದು ಚಿಕ್ಕ ಮಹಾಕಾವ್ಯದ ತುಣುಕು. ಆ ಮಂಥರಿಗೆ ಕೊಟ್ಟಿರೋ ಅಡ್ಜೆಕ್ಟಿವ್ ನೋಡಿ, ಮಮತೆಯ ಸುಳಿ. ಯಾರು ರಾಮನಿಗೆ ವನವಾಸವನ್ನು ಆಶಿಸಿದ್ಲೋ ಅವಳನ್ನ ಮಮತೆಯ ಸುಳಿ, ಪ್ರೀತಿಯ ಆಗರವೆಂದು ಅವಳು ಚಿತ್ರಿಸ್ತಾರೆ. 4ನೇ ಭಾಗ ಇನ್ನೂ ರಾಮನಿಗೆ ಪಟ್ಟಾಭಿಷೇಕವೇ ಇಲ್ಲ, ಆಗ್ಲೇ 4ನೇ ಭಾಗಕ್ಕೆ ಬಂದಿದ್ದೇವೆ. ಯಾವುದು 4ನೇ ಭಾಗ? ಊರ್ಮಿಳ. ರಾಮನ ಕಥೆಯಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಶುರು ಮಾಡಿ ಕಣ್ಣಿಗೆ ಕಾಣದೇ ಇರುವಷ್ಟು ಎಲ್ಲೋ ಒಂದು ಸಣ್ಣ ಎಳೆಯಾಗಿ ಬಂದು ಹೋಗುವಂತಹ ಊರ್ಮಿಳೆಯನ್ನ ಹಾಗೆ ಹೀಗೆ ಈ ರಾಮಾಯಣ ದರ್ಶನವನ್ನ ಬರೆಯುವಾಗ ಕವಿ ಹೇಗೆ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾನೆ ಅನ್ನೋ ಮಾತಿಗಾಗಿ ಈ ಭಾಗಗಳನ್ನೆಲ್ಲ ಹೇಳಿದೆ. ಮಹಾಕ್ರತು ದರ್ಶನ, ಮಗು ಹುಟ್ಟಿದ ಸುಂದರವಾದ ಭಾಗವನ್ನ ನಾನೀಗ ಓದ್ತಾ ಇದ್ದೇನೆ. ರಾಮ ಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳಿದು. ನಾರದರಿಂದ ವಾಲ್ಮೀಕಿ ಕಥೆಯನ್ನ, ನಾರದರಿಂದ ರಾಮಾಯಣದ ಕಥೆಯನ್ನ ವಾಲ್ಮೀಕಿಗಳು ಕೇಳಿದು. ಕಂಡಾವರೆಯೊಳ ಅಶ್ರುರಸ ಉಗುವ ಉಗು ಅಂದ್ರೆ ಹುಟ್ಟು, ಕಣ್ಣಿನಿಂದ ಕಣ್ಧಾರೆ ಹುಟ್ಟುವ ಸಮಯದಲ್ಲಿ ರೋಮಹರ್ಷಂ ದಳಿದು, ರೋಮದ ಹರ್ಷ ಸಂತೋಷವನ್ನು ತಾಳಿ ಸಹೃದಯಂ ವಾಲ್ಮೀಕಿ ತಾಂ ನಡೆತಂದನಾತ್ಮ ಸುಖಿ. ಕೇಳಿ ತಮಸಾ ನದಿ ತಟಿಗೆ ತೇಜಸ್ವಿ
ತರುಣಂ ತಪೋವಲ್ಕಲ ವಸ್ತ್ರ ಶೋಭಿ. ಪದ ನೋಡಿ, ತಪೋವಲ್ಕಲ ವಸ್ತ್ರದಿಂದ ಶೋಭಿ ಮನೋಹರನಾದಂತಹ ಮುಂಬಿಸಿಲ ಹೊಂಬಣ್ಣಮಿಂದು. ಮೊದಲೇ ಹೊಂಬಣ್ಣದ ಕಾವಿ ಬಟ್ಟೆ, ಅದ್ರ ಜೊತೆಗೆ ಭಾರತ ಸೂರ್ಯ ಕೆಂಪು ಕಿರಣ, ಆ ಕಿರಣಗಳನ್ನು ತಾನು ಮಿಂದು ಸ್ನಾನ ಮಾಡಿ ಕಾಂತಾರ ಪಂಕ್ತಿ ವಿಸ್ತಾರದಲ್ಲಿ ಕಾಡಿನಲ್ಲಿ ಚೈತ್ರ ಋತು ಪಕ್ಷೀಂಚರವನ ಆಸ್ವಾದಿಸುತ್ತೆ. ಚೈತ್ರ ಋತುವಿನ ಪಕ್ಷಿ ಕೋಗಿಲೆ ಗಾನವನ್ನು ಕೇಳುತ್ತಾ ಬರ್ತಾ ಇರುವಾಗ ಚೈತ್ರ ಋತು ಪಕ್ಷೀಂಚರವನ ಆಸ್ವಾದಿಸುತ್ತೆ. ತೆಳುಗಾಳಿ ಒಯ್ಯನೇ ನಿರಿ ವಿಕಂಪಿಸುವ ಮಂದ ವಾಯು ಬೀಸ್ತಾ ಇರುವಾಗ ಆನಂದದಲ್ಲಿ ಬರ್ತಾರೆ. ಯಾಕಿಷ್ಟು ವಿಸ್ತಾರವಾದ ಸುಂದರ ಚಿತ್ರ ಕೊಡ್ತಾರೆ ಅಂದರೆ, ಮುಂದೆ ಕ್ರೌಂಚ ಪಕ್ಷಿಗಳಲ್ಲಿ ಒಂದು ಸಾಯೋದನ್ನು ಅವ್ರು ನೋಡಬೇಕು. ನಮ್ಮನ್ನು ದುಡುಕ್ಕಂತ ರಸ ತಳಕಿಳಿಸೋದಕ್ಕಾಗಿ ಸುಂದರವಾದ ವರ್ಣನೆಯ ಚಿತ್ರವನ್ನು ಕೊಟ್ಟು ನಮ್ಮ ಮನಸ್ಸನ್ನು ಉನ್ನತ ಸ್ಥಿತಿಗೆ ತರ್ತಾ ಇದ್ದಾರೆ. ತೆಳುಗಾಳಿ ಒಯ್ಯನೇ ನಿರಿ ವಿಕಂಪಿಸುವ ಸ್ಫಟಿಕ ನಿರ್ಮಲ ನದಿಯ ಪುಲಕಿತ ಮುಕುರದಲ್ಲಿ. ಸ್ಫಟಿಕದಂತೆ ನಿರ್ಮಲವಾದ ಶುದ್ಧವಾದ ನದಿಯ ಪುಲಕಿತ ಮುಕುರದಲ್ಲಿ, ಕನ್ನಡಿಯಲ್ಲಿ ಇದೆಲ್ಲ ಕಾಣ್ತಾ ಇರುವಾಗ ಮಜ್ಜನಕ್ಕೆ ಉಜ್ಜುಗಿಸಿ ಸ್ನಾನಕ್ಕೆ ಹೊರಟು, ಎಷ್ಟು ಅಂತರ ಇದು ವಾಲ್ಮೀಕಿ ರಾಮಾಯಣ ಪಕ್ಕದಲ್ಲಿಟ್ಟರು ಗೊತ್ತಾಗುತ್ತೆ ಕುವೆಂಪು ಏನು ಬದಲಾಯಿಸಿದ್ದಾರೆ ಅಂತೇಳಿ. ಸ್ಫಟಿಕ ನಿರ್ಮಲ ಅನ್ನೋದಕ್ಕೆ ಅವ್ರು ಬಳಸ್ತಾರೆ ಸಜ್ಜನಾನ ಮನೋಯಥ. ವಾಲ್ಮೀಕಿ ರಾಮಾಯಣದಲ್ಲಿ ಅವ್ರು ಬಳಸುವಂತಹ ಮಾತು ಎಷ್ಟು ಶುದ್ಧವಾಗಿದೆ ಅಂದರೆ, ಸಜ್ಜನರ ಮನಸ್ಸಿನಂತೆ ಶುದ್ಧವಾಗಿದೆ ಅಂತ. ಎಲ್ಲ ಒಂದೊಂದು ಕ್ಷಣದಲ್ಲಿ ವ್ಯಕ್ತಿಯ ನಡವಳಿಕೆಯ, ಹಿರಿಮೆಯ, ಸಜ್ಜನಿಕೆಯ ಚಿತ್ರವೊಂದನ್ನು ಒಂದು ಸಣ್ಣಗೆ ನಮಗೆ ಅನುಭವ ಮಾಡಿಕೊಟ್ಟು, ಸಲಿಲದ ಅವಗಾಹಕ್ಕೆ ಸ್ಥಾನಕ್ಕೆ ಸೋಪಾನಗಳಮಿಳಿದು ದಿಣ್ಣೆ ಮಳಲಂ ದಾಟಿ ಹೊಳೆಯ ಜೀವನದ ಅಂಚಿನಡಿಗೆ ಸೋಂಕಿರೆ. ಜೀವನ ಅಂದರೆ ನೀರು ಅಂತ ಅರ್ಥ. ಆ ನೀರಿಗೆ ಪಾದ ಸ್ಪರ್ಶವಾದಾಗ ಹೊಳೆಯ ಜೀವನದ ಅಂಚಿಗೆ ಅಡಿಗಳಿಗೆ ಸೋಂಕಿಸಿರಿ. ಕೇಳ್ದತ್ತದೊಂದು ರತಿ ಸುಖ ಚಾರು ನಿಸ್ವನಂ. ಆನಂದವಾಗಿ ಎರಡು ಹಕ್ಕಿಗಳು ಜೋಡಿಯಾಗಿ ಸಂತೋಷ ಕೂಡಿದಾಗ ಆಗುವ ಸಂತೋಷದ ನಿಸ್ವನ ಶಬ್ದವನ್ನು ಕೇಳ್ತಾರೆ. ಬೇಟೆಗಾರನೇ ಆಗಿದ್ದ ವಾಲ್ಮೀಕಿಗಳು ಇಂತಹ ಆ ಸುಖವನ್ನು ಕಾಡಿನಲ್ಲಿ ಬೇಕಾದಾಗ ಅನುಭವಿಸ್ತಾರೆ. ಆದ್ದರಿಂದ ಜೋಡಿ ಹಕ್ಕಿಗಳ ಆನಂದವನ್ನು ಕೇಳ್ತಾ ಇದ್ದ ಹಾಗೇನೆ ಜೊತೆಯಾಗಿ ಇದ್ದಿದ್ದರ ಸಂತೋಷವನ್ನು ಧ್ವನಿಯಲ್ಲಿ ಕೇಳುವಾಗ ಅದು ಹೇಗಿತ್ತು? ಗಗನ ವೀಣಾ ತಂತ್ರಿಯಮ್ಮಿಡಿದ ತೆರನಾಗಲ್. ಗಗನ ವೀಣಾ ತಂತಿ ಹರ್ಷಚಿತ್ತ ಮಹರ್ಷಿ ಸುಳಿದ ನಾಗಸಕ್ಕೆ ತಲೆ ಎತ್ತಿ ನೋಡ್ತಾನೆ. ಕಂಡು ನಲಿದುದು ಮನಂ ಮಿಥುನಮಂ ದಂಪತಿ ಕ್ರೌಂಚಗಳ. ಕ್ರೌಂಚ ಪಕ್ಷಿ ಅಂದರೆ ಬಿಳಿ ಕೊಕ್ಕರೆ ಹಕ್ಕಿ. ಅವುಗಳ ಸಂತೋಷವನ್ನು, ಜೋಡಿಯನ್ನು ಪರಸ್ಪರ ಮುದ್ದು ಮಾಡೋದನ್ನು ನೋಡ್ತಾರೆ. ಮನಂ ಮಿಥುನ ಜೋಡಿ ದಂಪತ ಕ್ರೌಂಚಗಳ ನೋಡುತ್ತೀರಿ. ತೆಕ್ಕನೆ ಗಾಳಿ ಹೊಟ್ಟೆಯೊಳ ಆಡುತ್ತೀರ. ಗಾಳಿಯ ಬಟ್ಟೆ ಆಡುತ್ತೀರ. ವಿಹಂಗಮಗಳಲ್ಲಿ ಹಕ್ಕಿಗಳಲ್ಲಿ ಗಂಡು ಹಕ್ಕಿ ಒರಲ್ದು ದಪ್ಪನೆ ನೆಲಕ್ಕುರುಳ್ದಿ ಪೊರಳ್ದು. ಒಬ್ಬ ಬೇಟೆಗಾರ ಬಾಣ ಹೊಡೆದಿದ್ದಾನೆ, ಗಂಡು ಹಕ್ಕಿಗೆ ಚುಚ್ಚಿದೆ, ದಬಕ್ಕನ್ ಕೆಳಗೆ ಬಿದ್ದಿದೆ, ಮಿಲಿ ಒದ್ದಾಡ್ತಾ ಇದೆ. ದಪ್ಪನೆ ನೆರಳ್ಕುರುಳ್ದು ಪೊರಳ್ದುದು ಕಾರಿದ ತ್ಯರ್ಧಗೆ ಚುಚ್ಚಿದ ಸರಳ್ ನೆತ್ತರಂ. ಚುಚ್ಚಿದ ಬಾಣ ರಕ್ತವನ್ನು ಹಾರಿಸ್ತು. ಹೇಗೆ? ಜೀರ್ಕೋವಿಯಂತೆ. ಕೋವಿ ಕೊಳವಿ, ಜೀರ್ಕೊಳವಿ ಪಿಚ್ಕಾರಿ ಹಾಗೆ ಚಿಮ್ಮಿ ಹೊರಗೆ ಬಂದಾಗ ಹುದುಗಿರ್ದ ಹೊದೆಯಿಂದ ಹೊದೆ ಒಳಗಿನಿಂದ ಬೇಟೆಗಾರ ಬಂದು ಇವತ್ತು ಅರ್ಧ ಕೆಜಿ ಮಾಂಸ, ಮಧ್ಯಾಹ್ನದ ಊಟಕ್ಕೆ ಮಜಾ ಅಂತ ಹಕ್ಕಿಯನ್ನು ಕೈಗೆ ತಗೋತಾನೆ. ಹೊದೆಯಿಂದೆ ಕಾರೊಡಲಂ ಬಿಲ್ಲವನ್ ಅಂದರೆ ಬೇಟೆಗಾರ. ಬಿಲ್ಲವನ್ ಉರದೆ ಚಿಮ್ಮಿ ತೊಡಕಿದ ನದಂ ಮಾಂಸದೊಲವಿನಿಂದ ಕೈಗೆ ತಗೋತಾನೆ. ಕೊಂಚೆ ಗಂಡು ಹಕ್ಕಿ
ಅದನ್ನು ಕೈಗೆ ತಗೊಂಡ ಗಂಡನನ್ನು ಜೊತೆಯಲ್ಲಿ ಸುಖ ಅನುಭವಿಸ್ತಿರುವಾಗ ಅಳಿದ ಗಂಡನನ್ನು ನೋಡುವಾಗ ಆ ಹೆಣ್ಣಿಗೆ ಅಯ್ಯೋ ಅಂತ ಅಳ್ತಾಳೆ. ಅದರ ಧ್ವನಿ ಕೊಂಚೆ ಬಿಸು ನೆತ್ತರೋಳ್ ನಂದು ಒಂದು ಬಿಸು ನೆತ್ತರೋಳ್ ಬಿಸಿಯಾಗಿ ಚಿಮ್ಮುತ್ತಿರುವ ಗಂಡು ಹಕ್ಕಿಯ ರಕ್ತದಲ್ಲಿ ನಾಂದು ಒದ್ದೆ ಮಾಡಿ ಹೊಳೆವ ಆ ಮರಳಿನಲ್ಲಿ ಹೊಳೆಯುವ ಮರಳಿನಲ್ಲಿ ಪುಡಿಯಲ್ಲಿ ಹೊರಳಿದು ಬೇದನ ಕೈಗೆ ಸಿಲುಕಿದಿನಿ ಅಣ್ಮನಂ ಕಂಡು ಬೇದ ಬೇಟೆಗಾರನ ಕೈಗೆ ಸಿಕ್ಕಿದ ಅಳಿದ ಆಣ್ಮ ಪ್ರಿಯನನ್ನ ಕಂಡು ಚಕ್ರಗತಿ ಇಂಪಾರ್ದು ಮಿಲಿ 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 ಚಕ್ರಗತಿಯಲ್ಲಿ ಗೋಳಾಡ್ತಾ ಉಲ್ಲಾಡ್ತಾ ಗಿರಿವನ ಚಿಚ್ಚೇತನಂ ಚಿತ್ಕರಿಸುವಂತೆ ಇಡೀ ಕಾಡಿ ಅಳ್ತಾ ಇದೆಯಾ ಅನ್ನೋ ಹಾಗೆ ಆ ಹಕ್ಕಿ ಗೋಳೋ ಅಂತ ಅಳ್ತಾ ಇರುವಾಗ ಕರಗಿತು ಕರುಳ್ ಮುನಿಗೆ ಕಣ್ಬನಿ ಉಣ್ಮವೋಲ್ ಕಣ್ಣಿನಲ್ಲಿ ಹನಿ ಚಿಮ್ಮುವಂತೆ ವೇದನೆಯ ಕರ್ಮುಗಿಲ್ ಕರಿ ಮುಗಿಲ್ ಮೂಡ ತೀವಿ ಬರೆ ಹೃದಯದೊಳ್ ಮರುಗಿದನು ಋಷಿ ಮನಕ್ಕೆ ಮಿಂಚಲ ತನ್ನ ಪೂರ್ವಂ ತನ್ನ ಹಳೆಗಾಲದ ನೆನಪುಗಳನ್ನು ನೆನೆಸ್ಕೋತಾನೆ. ಎಷ್ಟು ಹಕ್ಕಿಗಳನ್ನು ಹೀಗೆ ಹೊಡೆದಿದ್ದಾನೋ, ಎಷ್ಟು ಹಕ್ಕಿಗಳ ಸಾವಿಗೆ ಕಾರಣನಾಗಿದ್ದಾನೋ, ತನ್ನ ಮಾಂಸದ ಆಶೆಗೆ ತಾನು ಮಾಡಿದ ಅಸಂಖ್ಯ ಕೊಲೆಗಳನ್ನು ನೆನೆಸ್ಕೊಳ್ತಾನೆ. ಅಂಥದೇ ಕೊಲೆ ಈ ಬೇಟೆಗಾರನು ಮಾಡಿದ್ದಾನೆ ಅನ್ನುವಾಗ ನಾರದ ಮಹರ್ಷಿಗಳಿಂದ ತನ್ನ ತಪ್ಪನ್ನು ಅರಿತು ಮಹರ್ಷಿಯಾಗಿ ಬದಲಾವಣೆಯಾದಂತಹ ವಾಲ್ಮೀಕಿಗಳಿಗೆ ಬೇಟೆಗಾರನ ಪಾಪ ತಾನೇ ಮಾಡಿದ 1000 ಪಾಪಗಳನ್ನು ನೆನಪುತ್ತದೆ. ಇದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ತಕ್ಷಣ ಅವನು ಕೂಗ್ತಾನೆ, ಬೇಡ ಬೇಡ ಮಾಣ್ ನಿಷಾದನೆ ಮಾಣ್ ಕೊಲೆ ಸಾಲ್ಗೊಮಯ್ಯೋ ಮಾಣ್ ಬೇಡ ಬೇಡ ಕೊಲ್ಲಬೇಡ ನಲಿಯುತ್ತಿರೆ ಬನದ ತೊರೆ ಮಲೆಯ ಭುವನ ಕವನಂ ಸುಖದ ಸಂಗೀತಕ್ಕೆ ವಿಷಾದಮಂ ಶ್ರುತಿಯೊಡ್ಡಿ ಕೆಡಿಸುವೈ ಭುವನ ಸಂಗೀತಕ್ಕೆ ವಿಷಾದಮಂ ಬೆರೆಸಿ ಕೆಡಿಸುವೈ ಮಾ ನಿಷಾದ ಪ್ರತಿಷ್ಠಾತ್ವಂ ಅಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಕಾಮಮೋಹಿತವಾದ ಕ್ರೌಂಚ ಮಿಥುನುಗಳನ್ನು ಜೋಡಿಯನ್ನು ಅವಧೀಹಿ ಅಂದರೆ ಅದು ಪಾಸ್ಟ್ ಫಾರಮು, ವಧೆ ಮಾಡಿದ್ದೀಯ, ಕೊಂದಿದ್ದೀಯ. ಆದ್ದರಿಂದ ಮಾ ನಿಷಾದ ಎಲೆ ಬೇಡನೆ, ಮಾ ಬೇಡ, ನೀನು 100 ವರ್ಷಗಳವರೆಗೆ ಬದುಕೋದು ಬೇಡ. ಅವಧೀಹಿ ನೀನಿಂತ ಕೊಲೆ ಮಾಡಿದ್ದಕ್ಕಾಗಿ ಮಾ ನಿಷಾದ ಪ್ರತಿಷ್ಠಾತ್ವಂ ಆಗಮ ಶಾಶ್ವತಿ ಸಮಾಹ. ಸಮಾಹ ಅಂದರೆ ವರ್ಷಗಳು, ಶಾಶ್ವತವಾದ ವರ್ಷಗಳಲ್ಲೂ ನೀನು ಹೊಂದಬೇಡ, ಸಾಯಿ ಮುಂಡಗಂಡ ಅಂತ ಶಾಪದ ಮಾತು. ಇದು ರಾಮಾಯಣದ ಮಂಗಳ ಶ್ಲೋಕ ಆಗಿದೆ ಅಂತ ವಿಮರ್ಶಕರು ಹೇಳ್ತಾರೆ. ಸತ್ತದ್ದು ಕ್ರೌಂಚ ಪಕ್ಷಿಯಲ್ಲಿ ಒಂದು ಗಂಡು ಪಕ್ಷಿ. ಇದಲ್ಲ ರಾಮಾಯಣದ ಕಥೆಯ ಸಾರಾಂಶವಾಗಿದೆ ಅನ್ನೋ ಮಾತು ವಿಮರ್ಶಕರ ಮಾತು. ಆದರೆ ಇಲ್ಲಿ ಕವಿ ಕ್ರೌಂಚವನ್ನು ಸಾಯಕ್ಕೆ ಬಿಡೋದಿಲ್ಲ. ಮಹರ್ಷಿ ಕುವೆಂಪುಗೆ ಎಷ್ಟು ಕೋಮಲವನ್ನು ಸುಂದರ ಹಕ್ಕಿಗಳಲ್ಲಿ ಒಂದು ಬಾಣದಿಂದ ಬಿದ್ದರೆ ಅದನ್ನು ಬಾಣ ತೆಗೆದು ಶುಶ್ರೂಷೆ ಮಾಡಿ ತನ್ನ ಗುಡಿಸ್ಲಿಕ್ಕೆ ಕರ್ಕೊಂಡೋಗಿ ಉಪಚಾರ ಮಾಡಿ 15 ದಿವಸ ಟ್ರೀಟ್ಮೆಂಟ್ ಕೊಟ್ಟು ಬದುಕಿಸ್ಕೋತಾರಂತೆ. ರಾಮಾಯಣದಲ್ಲಿ ಇಲ್ಲದೆ ಇರುವಂಥ ವಿಶೇಷವಾದ ಒಂದು ಮಾತು ಇಲ್ಲಿ ಬಂದಿದೆ. ಅದು ಅಗತ್ಯ ಆಗಿತ್ತೋ ಇಲ್ವೋ ಅನ್ನೋ ಮಾತು ವಿಮರ್ಶಕರಿಗೆ ಬಿಟ್ಟದ್ದು. ಮಾಣ್ ಬೇಡ ನಿಷಾದನೆ ಕೊಲೆ ಸಾಲ್ಗು ಮಯ್ಯೋ ಮಾಣ್ ನಲಿಯುತ್ತಿರೆ ಬಾನ್ ಬನದ ತೊರೆ. ಬಾನ್ ಮಲೆ, ಬೆಟ್ಟಗಳ ತೊರೆ. ಮಲೆಯ ಭುವನ ಕವನಂ, ಭುವನವೆಂಬ ಪ್ರಪಂಚ ಕವನಕ್ಕೆ ಸುಖದ ಸಂಗೀತದ ವಿಷಾದದ ಶ್ರುತಿಯನ್ನು ಕೊಟ್ಟು ಕೆಡಿಸ್ತಾ ಇದೀಯ. ನಾನು ಮೊರ್ಕಾಲದೋಳು ನಿನ್ನ ಹಾಗೆ ಕೊಲೆ ಕೊಡ್ತಾ ಇದ್ದೆ. ಆದರೆ ನಾನು ನಾರದರಿಂದ ಸ್ವಲ್ಪ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದೇನೆ. ಕೊಂಚವಕ್ಕಿಯ ಮೈಯಿನ ಬಾಣಮಂ ಬಿಡಿಸಿ ಪ್ರಾಣಮಂ ಭರಿಸಿ ಸಂಜೀವ ಜೀವನದಿಂದ ನೀರಿನ ಶೋಚ್ಛೇಚನ ಮಾಡಿ ಬದುಕಿಸಿ ತಮಸೆಯ ತನ್ನ ನೆಲೆವನೆಗೆ ಮರಳಿದು ಬೀಡಿಗೆ ಬಂದು ಧ್ಯಾನದೋಳು ಮುಳುಗಿರಲ್ ಮಿಂಚಿತೈ ಕೌವ್ಯ ದಿವ್ಯ ಪ್ರಜ್ಞೆ. ಹಾಗೆ ವಿಶ್ಲೇಷ ಮಾಡುವಾಗ ಇಡೀ ರಾಮಾಯಣ ಬರೆಯೋಕ್ಕೆ ಬೇಕಾಗುವಂತಹ ಕಲ್ಪನೆ ಅವ್ರ ಮನಸ್ಸಿಗೆ ಮಾಡಿದ್ದು. ದರ್ಶನ ಬಗೆ ಕಣ್ಣಿಗೆ, ಮನಸ್ಸೆಂಬ ಕಣ್ಣಿಗೆ ಈ ದರ್ಶನ ಉಂಟಾಯಿತು. ರಾಮಾಯಣ ದರ್ಶನ ಅಂತ ಹೇಳ್ತೆ. ರಾಮಕಥೆಯ ಅರ್ಥ ಮಾತ್ರ ಅಲ್ಲ,
ಅದರ ಹಿನ್ನೆಲೆಯ ರಾಮನ ನಡವಳಿಕೆಯ ಗುಣಗಳನ್ನು ದರ್ಶನ ಮಾಡಿಸುವಂತಹ ಕಾವ್ಯ ಇದು. ಬಗೆ ಕಣ್ಣಿಗೆ ಮನಸ್ಸೆಂಬ ಕಣ್ಣಿಗೆ ಚಿಮ್ಮಿದಿತ್ತಿ ವರ್ಣನಂ ನಾಲಗೆಗೆ ರಾವಣ ಎಲ್ಲಮಂ ಕಂಡಂತೆ ಹಾಡಿದನು, ಕೇಳಿದ ಲೋಕಗಳೆಲ್ಲವೂ ತಣಿಬವೋಲ್. ಆಗ ಕವಿ ಕುವೆಂಪು ಲೋಕವೆಲ್ಲ ಕೇಳೋ ಹಾಗೆ ಹಾಡಿದ. ಅದು ಹಾಡಿದ್ದು ನಾರದ ಮಹರ್ಷಿಗಳು. ಅದನ್ನ ಅವರಿಂದ ಕೇಳಿದ, ನಾರದರಿಂದ ಕೇಳಿದ. ವಾಲ್ಮೀಕಿಗಳು ಹಾಡಿದ್ದು, ಆ ವಾಲ್ಮೀಕಿ ರಾಮಾಯಣದ ವಾಲ್ಮೀಕಿಯಿಂದ ಕೇಳಿದ ನಾನು. ತನ್ನ ಲೀಲಾಲೋಕ ಲೋಕಗಳನ್ನು ಸೃಜಿಸಲ್ ಅನಾದ ಕವಿ ಪರಮ ಪುರುಷೋತ್ತಮಂ ಸರ್ವೇಶ್ವರಂ. ಬೇರೆ ಬೇರೆ ವಿಶ್ವ ಕವಿಗಳ ಬ್ರಹ್ಮರ್ಗಳನ್ನು ನಿರ್ಮಿಸುವಂತೆ ನಮ್ಮ ಈ ಬ್ರಹ್ಮನು ಕೂಡ ಲೀಲೆಯಿಂದ ಬೃಹತ್ಕೃತಿಯಿಂದ ಒಂದು ಇದನ್ನು ಮೂಡಿಸಿದ್ದಾನೆ. ಮೊದಲ ಕವಿ ಬ್ರಹ್ಮನೇ. ಆ ತನ್ನ ದಿವ್ಯ ಪ್ರತಿಭೆಯಿಂದ ಈ ಕಾವ್ಯವನ್ನು ಮೂಡಿಸಿದ್ದಾನೆ. ಇದು ರಾಮನ ಕಥೆಯ ಕಾವ್ಯ. ಈ ಕೃತಿಯಲ್ಲಿ ಸಚ್ಚಿದಾನಂದಮಂ ವ್ಯಕ್ತಗೊಳಿಪಂತೆ. ಇದರಲ್ಲಿ ಆನಂದ, ಸಚ್ಚಿತ್ ಆನಂದ, ಮನಸ್ಸಿನ ಸಂತೋಷಕರವಾದ ಸತ್ಯವೇ ಪ್ರಮಾಣವಾಗಿರುವಂತಹ ಈ ಒಂದು ಸುಖ ಸಂಕೀರ್ತನೆಯನ್ನ ವ್ಯಕ್ತಗೊಳಿಸುವಂತೆ ಅವ್ಯಕ್ತ ಪರಮತತ್ವಂ. ಪರಮತತ್ವ, ಶ್ರೇಷ್ಠವಾದ ತತ್ವ ಯಾವುದು ಅಂದರೆ ಮನಸ್ಸು ದೇವರನ್ನು ಕಾಣುವುದಕ್ಕೆ ಮಾಡುವಂತಹ ಪ್ರಯತ್ನ, ಧರ್ಮ ಮಾರ್ಗದಲ್ಲಿ ಹೋಗುವಂತಹ ಪ್ರಕಟಿಸುವನಿ ಬ್ರಹ್ಮ ಅನ್ಯ ವಿಧದಿಂದ. ಈ ಬ್ರಹ್ಮ ವಾಲ್ಮೀಕಿ ಅನ್ಯ ವಿಧದಿಂದ ಎಮ್ಮ ಮರ್ತ್ಯ ಪೃಥ್ವಿ ತತ್ವದೋಳ್ ಪ್ರಕಟಣಾ ಸಾಧ್ಯವಂ. ಮರ್ತ್ಯ ಪೃಥ್ವಿಯಲ್ಲಿ ಕಾಣದೇ ಇರುವಂತಹ ಅವ್ಯಕ್ತವಾದ ದಿವ್ಯ ಚೈತನ್ಯ ಶಕ್ತಿಯನ್ನ, ಪರಮಾತ್ಮ ಶಕ್ತಿಯನ್ನ, ಸಚ್ಚಿದಾನಂದ ಶಕ್ತಿಯನ್ನ ಕಾಣಿಸುತ್ತಿದ್ದಾನೆ. ಬ್ರಹ್ಮಸತ್ತೆ ಈ ಲೋಕ ಸತ್ತೆಗೆ ಮೀರಿದಂಥದ್ದು. ಸತ್ತೆ ಇರುವಿಕೆ, ಬ್ರಹ್ಮ ಸತ್ತೆ, ಪರಬ್ರಹ್ಮ ಸತ್ತೆಯಿಂದ ಮಾತ್ರ ಕಾಣಿಸುವಂತಹ ಮಿಥ್ಯೆ ಎಂಬುದು ಸುಳ್ಳು, ಪೂರ್ಣ ಸತ್ಯವೇ. ಸತ್ಯ ಒಂದೇ ಲೆಕ್ಕ ಉಳಿಯೋದು, ಮಿಥ್ಯೆ ಅಲ್ಲ. ಹೇಗೆ ಅಂದರೆ ಯೋಗ ವಿಜ್ಞಾನಮಪ್ಪುದು ಕಣ, ಪೂರ್ಣಮದ ಪೂರ್ಣಮಿದು ಪೂರ್ಣದಿ ಬಂದುದಿ ಪೂರ್ಣಂ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಈ ಪೂರ್ಣ ಬಂತು. ಈ ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿಯುತ್ತದೆ. ಸೊನ್ನೆಯಿಂದ ಸೊನ್ನೆ ಕಳೆದು ಸೊನ್ನೆಯೇ ಉಳಿಯುತ್ತದೆ. ಉಪನಿಷತ್ತಿನ ದಿವ್ಯವಾದ ಕಾವ್ಯವೊಂದನ್ನು ಅವರು ಅದ್ಭುತವಾಗಿ ಕನ್ನಡಕ್ಕೆ ಭಾಷಾಂತರ ಮಾಡಿಕೊಟ್ಟಿದ್ದಾರೆ. ಆನಂದೋ ಬ್ರಹ್ಮೇತಿ ವ್ಯಜನಾತ್ ಆನಂದಾದ್ಯೈವ ಖಲು ಇಮಾನಿ ಭೂತಾನಿ ಜಾಯಂತೆ ಆನಂದಂ ಪ್ರವಿಶಂತ್ಯುಪಶಂವಿಶಂತಿ ಚ. ಈ ಜಗತ್ತೆಲ್ಲವೂ ಆನಂದದಿಂದ ಹುಟ್ಟಿದಂಥದ್ದು, ಅದರಿಂದ ಬೇರೆಯಾಗುವಂಥದ್ದು, ಅದರಿಂದ ಮತ್ತು ಅದರಲ್ಲಿಯೇ ಹೋಗಿ ಸೇರುವಂತಹದ್ದು ಅನ್ನುವ ತತ್ವವನ್ನು ಚೂರು ಬದಲಾವಣೆ ಮಾಡಿ ಸತ್ಯ, ಪೂರ್ಣ ಸತ್ಯ, ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣ ಮದುಚ್ಯತೆ ಅಂತ ಬದಲಾಯಿಸ್ಕೊತಾರೆ. ಪೂರ್ಣದಿಂದ ಈ ಪೂರ್ಣ ಬಂತು. ಆದ್ದರಿಂದ ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣಮಯೇ ತಾನುಳಿಯುವುದು. ಆ ಪ್ರಜ್ಞೆಗೆ ಅದು ಇದು ಸರ್ವಂ ಸತ್ಯದ ಆವಿಷ್ಕಾರ ವಿನ್ಯಾಸಗಳು. ಕವಿಕೃತಂ ಕೃತಿ, ಇದು ಬ್ರಹ್ಮಕೃತಿಯಂತೆ ಋತ ಚಿತ್, ಸತ್ಯದ ಮನಸ್ಸು ಬ್ರಹ್ಮನ ಕೃತಿಯಂತೆ ಈ ಕೃತಿಯು ಕೂಡ ರಾಮಾಯಣ ದರ್ಶನ ನಂದು ಕೂಡ. ಇಷ್ಟು ಹೇಳಿ ರಾಮನ ಕಥೆಯನ್ನ ನಾನು ಹೇಳ್ತಾ ಹೋಗ್ತೇನೆ. ಇದು ಕಾವ್ಯವಲ್ಲ, ಇದು ಕಲೆ. ಕಲೆಯನಲ್ಲದೆ ಶಿಲ್ಪಿ ಶಿಲೆಯಂ ಸೃಷ್ಟಿಪನೆ. ಎಷ್ಟು ಚೆನ್ನಾಗಿದೆ. ಕಲೆಯನಲ್ಲದೆ ಶಿಲ್ಪಿ ಶಿಲೆಯಂ ಸೃಷ್ಟಿಪನೆ, ತನು ನಿನ್ನದಾದರೂ ಚೈತನ್ಯ ಎನ್ನದು ಎನೆ. ಕತೆ ನಿನ್ನದಾದರೂ ನೀನೆ ಮೇಣ್ ಆಶೀರ್ವದಿಸಿ ಮತಿಗೆ ಬೋಧವನಿತ್ತೊಡಂ. ಕತೆ ನಿಂದು, ಆದರೆ ನಾನು ಅದನ್ನು ಹೇಗೆ ಬರಿತೀನಿ, ಹೇಗೆ ತಗೊಳ್ತೀನಿ ಅನ್ನೋದಾದರೆ, ಕೃತಿ ನನ್ನ ದರ್ಶನ ಮೂರ್ತಿ ವೆತ್ತ. ಒಂದು ಕಾವ್ಯ ಆಕೃತಿಯಂತೆ ನನ್ನ ದರ್ಶನವನ್ನು ಸೇರಿಸ್ಕೊಂಡಿದ್ದೇನೆ ಇಲ್ಲಿ. ದರ್ಶನ ಅಂದರೆ ತಿಳುವಳಿಕೆ. ಪಂಜರದ ಪಳಮೆಯೋಳ್ ಪ್ರಾಣ ನಮ ಪಕ್ಷಿಯಂ ವಿಗ್ರಹಕ್ಕೆ ದೇವತಾ ವಾಹನಂ ಗೈವವೋಲ್.
ವಿಗ್ರಹಕ್ಕೆ ದೇವತಾ ಆವಾಹನ ಮಾಡುವಂತೆ, ವಿಗ್ರಹಕ್ಕೆ ದೇವತೆಯನ್ನು ಆವಾಹನೆ ಮಾಡುವಂತೆ ಈ ಕಾವ್ಯದಲ್ಲಿ ನನ್ನ ದರ್ಶನವನ್ನು ಆವಾಹನ ಮಾಡಿ ನಿಮಗೆ ಕೊಡ್ತಾ ಇದ್ದೇನೆ. ಭಕ್ತಿಯಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಕವಿಗುರುವೇ ನೀಡೆನಗೆ, ಕವಿಗುರುವೇ, ಕವಿಗುರು ಅಂದರೆ ಬ್ರಹ್ಮ, ವೆಂಕಣೆ ಅಲ್ಲ. ನೀಡೆನಗೆ ವಾಂಗ್ ಮಂತ್ರ ಶಕ್ತಿಯಂ, ಸಾವಧಾನತೆ ತೇಲ್ದು ಸಾಗುವೆಂ ತೆರೆಯ ನೇರ್ದು. ಓ ಭಾವಗಂಗಾವೇಣಿ, ನಂದನದಿ ತುಂಬಿ ಓಂಕೃತಿ ತುಂಬಿ ಮೊರೆವಂತೆ ದುಂಬಿಯು ತುಂಬಿಕೊಂಡು ಮರೆಯುವಂತೆ ನಾನು ಕರ್ನಾಟಕ ಜನದ ಕರ್ಣವೀಣಾ ತುಂಬಿ ನಿನ್ನ ವಾಣಿಗೆ ಕಂಪಿಸಿ ಝೇಂಕೃತಿಯ ಬೀರಿ ರಸದ ನವನೀತಮಂ ಹೃದಯದಿ ಮತಿಸುವಂತೆ ಗಾನಗೈ ಹೇಳು ಓ ಭವಗಂಗಾವೇಣಿ, ನೀಡಿದರೆ ನಿನ್ನುಸಿರು ಮದ್ದಿಗೆ ಕಿಡಿತಗೊಳ್ಳು ಹೊಮ್ಮೆವಂತೆ ಜ್ಯೋತಿ ಪಟಾಕಿ ಬೆಂಕಿ ಹತ್ತಿಬಿಡ ಪಟಾರ ಸಿಡಿಯುವ ಹಾಗೆ ಈ ನನ್ನ ಹೃದಯದಲ್ಲಿ ಈ ಆನಂದದ ಕತೆ ಸ್ಫೋಟವಾಗುವಂತೆ ನೀನು ನನಗೆ ಅನುಗ್ರಹ ಮಾಡು. ರಾಮಾಂಗ್ರಿ ಸೋಕಿದೊಡೆ ಕೊಡು ಚೆಲುವು ಪೆಣ್ಣಾಗುವಂತೆ, ಅಲ್ಲಿನ ಜ್ಞಾಪಿಸ್ತೇನೆ. ರಾಮ ಪಾದ ಸ್ಪರ್ಶದಿಂದ ಕಲ್ಲು ಪೆಣ್ಣಾಗುವಂತೆ ನಿನ್ನ ಅನುಗ್ರಹದಿಂದ ಈ ಸಾಧಾರಣ ಪುಟ್ಟಪ್ಪ ನಾನು ಮಹಾಕಾವ್ಯವನ್ನ ಹೇಳ್ತೇನೆ. ನಿನ್ನ ಕೈ ಪಿಳಿಯೇ ಕಬ್ಬಿಣದಿಂದೆಯೂ ನೀನು ಹಿಂಡಿದರೆ ಕಬ್ಬಿಣದಲ್ಲೂ ರಸ ಸುರಿಯುತ್ತೆ, ಕಬ್ಬಿನ ರಸ. ಹಾಗೆ ಕಾವ್ಯನನ್ನ ಸುಂದರವಾಗಿ ನಾನು ಹೇಳೋದಕ್ಕೆ ನೀನು ನನಗೆ ಅನುಗ್ರಹ ಮಾಡು. ಕೃಪಗೈ ತಾಯೇ ಶಾರದೆಯೇ, ಪುಟ್ಟಪ್ಪ ಗೌಡನನ್ನ, ಎಂಥ ಪುಟ್ಟ, ಕನ್ನಡದ ಹೊಸ ಸುಗ್ಗಿಬನದ ಪರಪುಟ್ಟನಂ, ಕನ್ನಡದ ಸುಗ್ಗಿಬನದ ಕಾಡಿನ ಪರಪುಟ್ಟ ಅಂದರೆ ಕೋಗಿಲೆ ಅಂತ ಅರ್ಥ. ಪರರಿಂದ ಪುಷ್ಟವಾದದ್ದು, ಕಾಗೆಗೂಡಿಗೆ ಹೋಗಿ ತನ್ನ ಮೊಟ್ಟೆಯನ್ನಿಡುತ್ತಂತೆ. ಹಾಗೆ ಈ ಪರಪುಟ್ಟ ನನ್ನನ್ನ ಕೋಗಿಲೆ, ನನ್ನನ್ನ ನೀನು ಅನುಗ್ರಹಿಸು. ರಾಮಾಯಣವನ್ನು ಹಾಡ್ತೇನೆ. ಹೋಮರ್ಗೆ, ವರ್ಜಿಲೆಗೆ, ಡಾಂಟೆ, ಮಿಲ್ಟನಿಗೆ, ನಾರಾಯಣಪ್ಪನಿಗೆ, ಪಂಪನಿಗೆ, ವ್ಯಾಸ, ಭಾಸ, ಭಾವಭೂತಿ ಪೇಣ್, ಕಾಳಿದಾಸದ್ಯರಿಗೆ, ನರಹರಿ, ತುಳಸಿದಾಸ ಮೇಣ್, ಕೃತ್ಯವಾಸಾದಿ ನನ್ನಯ್ಯ ಪಿರ್ದೂಸಿ ಕಂಬಾರವಿಂದರಿಗೆ, ಕಂಬ ತಮಿಳು ಕವಿ, ಹಳವರಿಗೆ, ಹೊಸವರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕಾಲದೇಶದ ನುಡಿಯ ಜಾತಿಯ ವಿಭೇದವಂ ಲಿಕ್ಕಿಸದೆ ಜಗತೀ ಕಲಾಚಾರ್ಯರೆಲ್ಲರಿಗೆ ಜ್ಯೋತಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿ ಬಾಗಿ ಮಣಿದು ಕೈ ಜೋಡಿಸುವೆಂ. ನಿನ್ನ ಕೃಪೆಯಿಂದ, ಎಲ್ಲ ಕವಿಗಳ ಕೃಪೆಯಿಂದ ಈ ಮಹಾಕಾವ್ಯವನ್ನು ಅರ್ಪಿಸಲು ನನಗೆ ಅನುಗ್ರಹಿಸು. ದೊರೆಕೊಳಗೆ ಚಿರಶಾಂತಿ, ಸಿರಿಗನ್ನಡಂ ಗೆಲ್ಲಿಗೆ. ಇಷ್ಟಕ್ಕೆ ಇವತ್ತಿನ ಓದುವಿಕೆ ನಿಲ್ಲಿಸ್ತೇನೆ. ನಾನು ಆಗಲೇ ಹೇಳಿದಾಗೆ ನಾನು ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅನ್ನೋದಾದರೆ, ನಿಮ್ಮ ಅಪೇಕ್ಷೆ ಏನು ಅನ್ನೋದಲ್ಲ, ಅದಕ್ಕೆ ಹಾಗೆ ನಾನು ಮುಂದುವರಿಸ್ತೇನೆ. ನಾನು ಇದೇ ರೀತಿ ಓದ್ತಾ ಹೋದರೆ ಅದು 3 ತಿಂಗಳಿಗೂ ಮುಗಿಯೋದಿಲ್ಲ. ಆದ್ದರಿಂದ ನಿಮಗೆ ಅಷ್ಟು ವಿರಾಮ ಇದ್ದು ಓದ್ತೀರಾ, ಕೇಳ್ತೀರಾ. ನೀವು ಇಷ್ಟು ದಿನಕ್ಕೆ ಮುಗಿಸ್ಕೊಡಿ ಅಂದರೆ ಅಷ್ಟಕ್ಕೆ ನಾನು ಮಾಡಬಲ್ಲೆ. ಎಲ್ಲ ತೀರ್ಮಾನವನ್ನು ತಗೊಳ್ಬೇಕಾದದ್ದು ಅಪರ್ಣ. ಯಾಕೆಂದರೆ ಅಪರ್ಣ ನಾನಿಲ್ಲಿ ಯಾರಿಗೋ ಭಾರತ ಕೆಲವು ಮಾತು ಹೇಳುವಾಗ ತಾನು ಮೊಬೈಲ್ನಲ್ಲಿ ಅದನ್ನು ಕೇಳಿ ಸಂತೋಷಪಟ್ಟು, ಎಲ್ಲ ಕಾವ್ಯಗಳು ಹೀಗೆ ಇರುತ್ತೆ, ಇವ್ರ ಬಾಯಲ್ಲಿ ಕೇಳಬೇಕಂತ ಆಸೆಪಟ್ಟು, ಬೇರೆ ಏನಾದ್ರು ಒಂದು ಈ ರೀತಿ ಮಾಡೋಣ ಅಂತೇಳಿ, ರಾಮಾಯಣ ದರ್ಶನವನ್ನು ಓದೋಣ ಅಂತೇಳಿ ಆಸೆ ಪಟ್ಟಿದ್ದು ಅವಳಿಗಾಗಿ ನಾನು ಒಪ್ಕೊಂಡಿದ್ದೇನೆ. ಆದರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪರ್ಣ ಹೊಸಬಳಾದ್ದರಿಂದ ಅವಳಿದನ್ನು ಹೇಗೆ ಸ್ವೀಕಾರ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಅವಳು ಫೋನ್ ಬಂದ ಮೇಲೆ ನಾನು ಮುಂದೆ ಹೇಗೆ ಬದಲಾಯಿಸಬೇಕು ಅನ್ನೋದನ್ನು ನಾಳೆ ಅವಳಿಗೆ ತೀರ್ಮಾನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.